ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದೋ ವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸೃಷ್ಟ್ಯಸ್ಥಿತ್ಯಪ್ಯಯೇಹಾನೀತಿ ದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣು ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯಃ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರೋ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾಟೀಕಾಕಾರಾನ್ವಯನ್ ನುಮಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರುನ್ ಮಮ ಹೃದೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚಕ್ಷೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಪುರುಷಾರ್ಥಾದ್ಯಖಿಲಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಪ್ರಥಮಸ್ಕಂದೆ ಅದ್ಯ ಕಥಾ ಪ್ರಸಕ್ತೌ ಸತಿ ಪೂರ್ವಕಿಂಚಿತ್ ಪ್ರಸಕ್ತಪ್ರಮೇಯಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀಸೂತೋವಾಚ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ
ಹರಿ ಓಂ. ಶ್ರೀಮದ್ ಭಾಗವತದ ಶ್ರವಣವನ್ನ ಏಕಾದಶಿ ದಿವಸ ಮಾಡೋದು ಬಹಳ ಪುಣ್ಯಪ್ರದವಾಗಿರತಕ್ಕಂಥದ್ದು. ಹೀಗಾಗಿ ಪ್ರತಿ ಏಕಾದಶಿಯಲ್ಲಿಯೂ ಕೂಡ ಭಾಗವತದ ಚಿಂತನೆಯನ್ನ ಯಥಾಶಕ್ತಿ ಯಥಾಮತಿ ಮಾಡ್ತಾ ಬಂದಿದ್ದೇವೆ. ಶವನಕಾದಿಗಳು ಸೂತಾಚಾರ್ಯರಲ್ಲಿ 6 ಪ್ರಶ್ನೆಗಳನ್ನ ಮಾಡಿದಾಗ ಅದಕ್ಕೆ ಉತ್ತರ ರೂಪದಲ್ಲಿ ಇಡೀ ಶ್ರೀಮದ್ ಭಾಗವತವನ್ನ ಸೂತಾಚಾರ್ಯರು ಶವನಕಾದಿಗಳಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶ್ರೀಮದ್ ಭಾಗವತವನ್ನ ಉಪದೇಶ ಮಾಡುವುದಕ್ಕಿಂತ ಮೊದಲಿಗೆ ತಮ್ಮ ಗುರುಗಳಾಗಿರತಕ್ಕಂತಹ ಶುಕಾಚಾರ್ಯರನ್ನ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. 2 ಶ್ಲೋಕಗಳಿಂದ ಶುಕಾಚಾರ್ಯರ ವರ್ಣನೆಯನ್ನ ಮಾಡಿ ಅಂತಹ ಶುಕಾಚಾರ್ಯರಿಗೆ ನಮಸ್ಕಾರ, ದೇವರಿಗೆ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ ಮಾಡಿ ಗ್ರಂಥವನ್ನ ಆರಂಭ ಮಾಡಬೇಕು. ಪಾಠ ಪ್ರವಚನಗಳು ಯಾವುದೇ ಸತ್ಕರ್ಮಗಳನ್ನ ಮಾಡಬೇಕಾದರೂ ಕೂಡ ಭಗವಂತನಿಗೆ ಗುರುಗಳಿಗೆ ನಮಸ್ಕಾರವನ್ನ ಮಾಡಿಯೇನೆ ಮಾಡಬೇಕು. ಹೀಗಾಗಿ ಸೂತಾಚಾರ್ಯರು ಗುರುಗಳಾಗಿರತಕ್ಕಂತಹ ಶುಕಾಚಾರ್ಯರನ್ನ ಸ್ತೋತ್ರ ಮಾಡ್ತಾ ಅವರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ. ಎಂತಹ ಶುಕಾಚಾರ್ಯರು ಅಂತಂದ್ರೆ ಪ್ರೌರಜಂತಂ, ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು ಅಂತ ಹೊರಟಂತಹ ಶುಕಾಚಾರ್ಯರನ್ನ ಭಾಗವತ ಹೇಳ್ತದೆ ಅನಪೇತಂ. ಉಪೇತ ಅಂತಂದ್ರೆ ಉಪನಯನವಾದವರು, ಅನುಪೇತ ಅಂತಂದ್ರೆ ಉಪನಯನವಾಗದೇ ಇದ್ದಿರತಕ್ಕಂತಹ ವ್ಯಕ್ತಿಗಳು. ಶುಕಾಚಾರ್ಯರಿಗೆ ಉಪನಯನನೇ ಆಗಿರ್ಲಿಲ್ಲ. ಉಪನಯನನೇ ಆಗಿರ್ಲಿಲ್ಲ ಅಂತಂದ್ರೆ ಅವರು ಸನ್ಯಾಸವನ್ನ ಸ್ವೀಕಾರ ಮಾಡೋದಕ್ಕೆ ಹೇಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಉಪನಯನವಾಗಿದ್ದರೇನೆ ಅವನು ಸನ್ಯಾಸವನ್ನ ಸ್ವೀಕಾರ ಮಾಡೋಕ್ಕೆ ಬರ್ತದೆ. ಉಪನಯನವಾಗದಲೇ ಸನ್ಯಾಸವನ್ನ ಸ್ವೀಕಾರ ಮಾಡೋದಕ್ಕೆ ಬರೋದಿಲ್ಲ. ಭಾಗವತ ಹೇಳ್ತದೆ ಪ್ರೌರಜಂತಂ, ಸನ್ಯಾಸಕ್ಕಾಗಿ ಶುಕಾಚಾರ್ಯರು ಹೊರಟಿದ್ದಾರೆ ಅಂದ ಮೇಲೆ ಅವರಿಗೆ ಉಪನಯನವಾಗಿರ್ಲಿಲ್ಲ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಅನುಪೇತಂ ಅನ್ನೋದಕ್ಕೆ ಅರ್ಥವನ್ನ ಏನ್ ಹೇಳಬೇಕು ಅಂತಂದ್ರೆ ವ್ಯಾಖ್ಯಾನಕಾರರೆಲ್ಲ ಹೇಳ್ತಾರೆ, ಅನುಪೇತಂ ಅಂದ್ರೆ ಶರೀರದ ಮೇಲೆ ಅವರಿಗೆ ಅಭಿಮಾನ ಇರಲಿಲ್ಲ ಅಂತ ಅರ್ಥ. ದೇಹಾಭಿಮಾನ ರಾಹಿತ್ಯಾತ್ ದೇಹಾದಿಭಿ ಅನುಪೇತಂ. ಅವರಿಗೆ ದೇಹ ಇರಲಿಲ್ಲ. ಉಪೇತ ಅಂದ್ರೆ ಕೂಡಿದ್ದು, ಅನುಪೇತ ಅಂದ್ರೆ ಇಲ್ಲದ್ದು. ದೇಹ ಅವರಿಗಿಲ್ಲ ಅಲ್ರಿ, ದೇಹ ಇದೆ, ಶುಕಾಚಾರ್ಯರ ರೂಪದಲ್ಲಿ ಇದ್ದಾರೆ, ದೇಹ ಇಲ್ಲದವರು ಅಂತ ಹೇಗೆ ಹೇಳೋದು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ದೇಹ ಇದ್ರೂ ಕೂಡ ಶುಕಾಚಾರ್ಯರಿಗೆ ತಮ್ಮ ದೇಹದ ಮೇಲೆ ಅಭಿಮಾನ ಇರಲಿಲ್ಲ. ಹೀಗಾಗಿ ಅವರು ಅನುಪೇತರು. ದೇಹ ಇದ್ರೂ ದೇಹದ ಮೇಲೆ ಅಭಿಮಾನ ಇಲ್ಲದಕ್ಕಾಗಿ ದೇಹ ಇಲ್ಲ ಅಂತಾನೆ ವ್ಯವಹಾರವನ್ನ ಮಾಡತಕ್ಕಂಥದ್ದು. ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೇ ಹೇಳ್ತಾರೆ ಮತ್ತೊಂದು ಕಡೆ, ಬ್ರಹ್ಮದೇವರಿಗೆ ಅಶರೀರರು ಅಂತ ಕರೀತಾರೆ.
ಯಾಕೆ ಬ್ರಹ್ಮದೇವರನ್ನ ಅಶರೀರರು ಅಂತ ಕರೀತಾರೆ ಅಂತಂದ್ರೆ, ಶರೀರ ಇಲ್ಲ ಅನ್ನೋ ಕಾರಣಕ್ಕಾಗಿ ಬ್ರಹ್ಮದೇವರನ್ನ ಅಶರೀರರು ಅಂತ ಕರೆಯೋದಿಲ್ಲ. ಶರೀರ ಇದ್ರೂ ಆ ಶರೀರದ ಮೇಲೆ ಅವರಿಗೆ ಅಭಿಮಾನ ಇಲ್ಲ ಅನ್ನೋದಕ್ಕಾಗಿ ಅವರನ್ನ ಅಶರೀರರು ಅಂತ ಕರೀತಾರೆ. ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರೋಪ್ಯಶರೀರವಾನ್. ಬ್ರಹ್ಮದೇವರಿಗೆ ತಮ್ಮ ಶರೀರದ ಮೇಲೆ ಅಭಿಮಾನ ಇಲ್ಲದ್ದಕ್ಕಾಗಿ ಅವರನ್ನ ಅಶರೀರರು. ಹಾಗಿದ್ದ ಹಾಗೆ ಶುಕಾಚಾರ್ಯರಿಗೆ ದೇಹ ಇದ್ದರೂ ಅವರು ಅನುಪೇತರು. ಯಾಕೆ? ಆ ದೇಹದ ಮೇಲೆ ಅವರಿಗೆ ಅಭಿಮಾನ ಇಲ್ಲ. ನಾವೆಲ್ಲ ಉಪೇತರು, ನಮಗೆ ನಮ್ಮ ದೇಹದ ಮೇಲೆ ಅಭಿಮಾನ ಇದೆ. ಹಾಗೆ ಅವರಿಗೆ ತಮ್ಮ ದೇಹದ ಮೇಲೆ ಅಭಿಮಾನವನ್ನ ಬಿಟ್ಟವರು. ಹೀಗಾಗಿ ಪ್ರವ್ರಜಂತಂ, ಸನ್ಯಾಸವನ್ನ ಸ್ವೀಕಾರ ಮಾಡೋದಕ್ಕಾಗಿ ಹೊರಟಿದ್ದಾರೆ. ಅಪೇತ ಕೃತ್ಯಂ, ಮತ್ತಿನ್ನೆಂಥವರು ಶುಕಾಚಾರ್ಯರು ಅಂತಂದ್ರೆ ಅಪೇತ ಕೃತ್ಯರಾಗಿದ್ದಾರೆ. ಕೃತ್ಯ ಅನ್ನೋ ಶಬ್ದಕ್ಕೆ ಕೃತಿಚ್ಛೇದನೆ ಅನ್ನೋ ಧಾತು, ಅಂದ್ರೆ ನಾಶ ಮಾಡೋದು ಅಂತ, ನಾಶ ಮಾಡೋದು ಅಂತ ಅರ್ಥ. ಉಪೇತ ಕೃತ್ಯರು ಅಂತಂದ್ರೆ ನಾಶ ಮಾಡುವವರು ಅಂತ ಅರ್ಥ. ಅಪೇತ ಕೃತ್ಯಂ ಅಂತಂದ್ರೆ ನಾಶ ಮಾಡದೇ ಇರುವವರು ಅಂತ ಅರ್ಥ. ಇದು ಶುಕಾಚಾರ್ಯರಿಗೆ ಹೇಗೆ ಅನ್ವಯಿಸುತ್ತೆ ಅಂತಂದ್ರೆ, ಶುಕಾಚಾರ್ಯರು ಯಾರು? ರುದ್ರದೇವರೇ ಶುಕಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ. ಅದೇ ರುದ್ರದೇವರೇನೆ ಅಶ್ವತ್ಥಾಮಾಚಾರ್ಯರಾಗಿಯೂ ಕೂಡ ಅವತಾರ ಮಾಡಿದ್ದಾರೆ. ಅಶ್ವತ್ಥಾಮಾಚಾರ್ಯರಾಗಿ ಅವತಾರ ಮಾಡಿದಾಗ ಆ ಅಶ್ವತ್ಥಾಮಾಚಾರ್ಯರು ಉಪೇತ ಕೃತ್ಯರು. ಪಾಂಡವರ ಮಕ್ಕಳನ್ನೆಲ್ಲರನ್ನೂ ಕೂಡ ಶಿಬಿಕದಲ್ಲಿ ಸಂಹಾರವನ್ನ ಮಾಡಿದ್ದಾರೆ. ಪರೀಕ್ಷಿತ ರಾಜ ತಾನು ಗರ್ಭದಲ್ಲಿ ಇರಬೇಕಾದಾಗ, ಉತ್ತರ ಗರ್ಭದಲ್ಲಿ ಇರಬೇಕಾದಾಗ ಆ ಪರೀಕ್ಷಿತ ರಾಜನನ್ನೂ ಸಂಹಾರ ಮಾಡೋದಕ್ಕಾಗಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಭಗವಂತ ಕೃಷ್ಣ ಪರೀಕ್ಷಿತ ರಾಜನನ್ನ ರಕ್ಷಣೆ ಮಾಡಿದ. ಆದರೆ ಆ ಪರೀಕ್ಷಿತ ರಾಜನನ್ನು ಕೊಲ್ಲಬೇಕು, ಪರೀಕ್ಷಿತ ರಾಜನನ್ನು ನಾಶ ಮಾಡಬೇಕು ಅಂತ ಹೊರಟವರು ಅಶ್ವತ್ಥಾಮಾಚಾರ್ಯರು. ಹೀಗಾಗಿ ಅವರು ಉಪೇತ ಕೃತ್ಯರು. ಆದರೆ ಆ ಶುಕಾಚಾರ್ಯರು ವಿಚಾರ ಮಾಡಿದ್ರಂತೆ, ಇಂತಹ ಭಾಗವತೋತ್ತಮ ಶ್ರೀಮದ್ ಭಾಗವತವನ್ನ ನನ್ನ ಕಡೆಯಿಂದಲೇನೆ 7 ದಿವಸಗಳ ಕಾಲ ಅಖಂಡವಾಗಿ ಶ್ರವಣವನ್ನ ಮಾಡಿ ಕೊನೆಯಲ್ಲಿ ಭಗವಂತನ ಪಾದಾರವಿಂದವನ್ನ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ, ಭಗವಂತನ ಪಾದಾರವಿಂದವನ್ನ ಹೊಂದುವಂತಹ ಉತ್ತಮ ಯೋಗ್ಯತೆ ಇದೆ. ಇಂಥವನನ್ನ ನಾನು ಕೊಂದು ಬಿಡ್ತಾ ಇದ್ನಲ್ಲ, ಎಂತಹ ತಪ್ಪನ್ನ ನಾನು ಮಾಡ್ತಾ ಇದ್ದೆ, ಹಾಗೆ ಮಾಡಬಾರ್ದು. ಅದಕ್ಕೆ ನಾನು ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಬೇಕು. ಅವನನ್ನ ಕೊಲ್ತೀನಿ ಅಂತ ವಿಚಾರ ಮಾಡೋದೇ ಮಹಾಪಾಪ. ಕೊಲ್ಲೋದಕ್ಕೆ ಪ್ರಯತ್ನವನ್ನ ಮಾಡಿದ್ನಲ್ಲ, ಇದರಿಂದ ನನಗೆ ಮಹಾಪಾಪ ಬಂದಿದೆ. ಈ ಪಾಪವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಏನಾರು ಒಂದು ಪ್ರಾಯಶ್ಚಿತ್ತವನ್ನ ಮಾಡಿಬೇಕು. ಏನ್ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳೋದು ಅಂಥೇಳಿ ರುದ್ರದೇವರೇ ಮತ್ತೆ ಶುಕಾಚಾರ್ಯರಾಗಿ ಅವತಾರವನ್ನ ಮಾಡಿ ಭಾಗವತ ಕಥಾಮೃತವನ್ನ ಪರೀಕ್ಷಿತ ಮಹಾರಾಜನಿಗೆ ಉಪದೇಶವನ್ನ ಮಾಡಿ ತಮ್ಮ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡ್ರು. ಹೀಗಾಗಿ ರುದ್ರದೇವರು ಶುಕಾಚಾರ್ಯರಾದಾಗ ಆ ಪರೀಕ್ಷಿತ ರಾಜನಿಗೆ ಪಾಂಡವರ ಸಂತತಿಗೆ ಅನುಗ್ರಹವನ್ನ ಮಾಡಿದ್ದಕ್ಕಾಗಿ ಅವರು ಅಪೇತ ಕೃತ್ಯರು. ಅದನ್ನೇ ವ್ಯಾಖ್ಯಾನದಲ್ಲಿ ಯಾದವಾರ್ಯರು ತಿಳಿಸಿಕೊಡ್ತಾರೆ. ಪಾಂಡವ ಪುತ್ರಾಣಾಂ ಶಿಬಿಕಾಯಾಂ ವಿನಾಶಾತ್ ಅಶ್ವತ್ಥಾಮಸ್ಯ ಉಪೇತ ಕೃತ್ಯತ್ವಂ ಶುಕರೂಪೇತು
ತದಭಾವಾತ್ ಅಪೇತ ಕೃತ್ಯತ್ವಂ. ಶುಕಾಚಾರ್ಯರಾದಾಗ ಯಾವ ಪಾಂಡವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ನಾಶ ಮಾಡುವಂತಹ ಕೆಲಸ ಮಾಡಲಿಲ್ಲ. ಕಿಂತು ಪ್ರತ್ಯುತ ಪರೀಕ್ಷಿತ ರಾಜನನ್ನ ಉದ್ಧಾರ ಮಾಡುವಂತಹ ಭಾಗವತ ಕಥಾಮೃತವನ್ನ ಉಪದೇಶ ಮಾಡಿದ್ರಿಂದ ಇವರು ಉಪೇತ ಕೃತ್ಯರು. ಅಂತಹ ಶುಕಾಚಾರ್ಯರು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲವನ್ನೂ ಬಿಟ್ಟು ಹೊರಟಿದ್ದಾರೆ. ಆವಾಗ ವೇದವ್ಯಾಸ ದೇವರು ಆ ಮಗನನ್ನ ಕರೆದಿದ್ದಾರೆ. ದ್ವೈಪಾಯನೋ ವಿರಹ ಕಾತುರ ಆಜುಹಾವ. ದ್ವೈಪಾಯನ ದ್ವೀಪಾತ್ ಜಾತಃ ದ್ವೈಪಾಯನ ವೇದವ್ಯಾಸ. ಇದು ಔಪಚಾರಿಕವಾದ ಪ್ರಯೋಗ. ಭಗವಂತನಿಗೆ ಉತ್ಪತ್ತಿ ಇಲ್ಲ, ದೇವರು ಹುಟ್ಟೋದಿಲ್ಲ. ಆದರೆ ದ್ವೀಪದಲ್ಲಿ ಹುಟ್ಟಿದ್ರಿಂದ ಅವನನ್ನ ದ್ವೈಪಾಯನ ಅಂತ ಕರೀತಾರೆ. ಅಂದ್ರೆ ದ್ವೀಪದಲ್ಲಿ ಭಗವಂತ ಅಭಿವ್ಯಕ್ತನಾದ. ಹೀಗಾಗಿ ವೇದವ್ಯಾಸ ದೇವರನ್ನ ದ್ವೈಪಾಯನರು ಅಂತ ಕರೀತಾರೆ. ಅಂತಹ ವೇದವ್ಯಾಸ ದೇವರು ವಿರಹ ಕಾತುರ ಆಜುಹಾವ. ಒಳ್ಳೆ ಮಗ, ಸತ್ಪುತ್ರ ಶುಕಾಚಾರ್ಯರು. ಆ ಶುಕಾಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾರಿಗೆ ತಾನೇ ಒಳ್ಳೆ ಮಗನನ್ನ ಕಳೆದುಕೊಳ್ಳೋದಕ್ಕೆ ಇಷ್ಟ ಆಗ್ತದೆ? ಹೀಗಾಗಿ ಆ ಶುಕಾಚಾರ್ಯರನ್ನ ವೇದವ್ಯಾಸ ದೇವರು ಜೋರಾಗಿ ಕರಿತಾ ಇದ್ದಾರಂತೆ. ವಿರಹ ಕಾತುರ ಆಜುಹಾವ. ಭಗವಂತನಿಗೆ ವಿರಹಾದಿ ದೋಷಗಳಿದೆಯಾ? ನಮಗಾದರೂ ಕೂಡ ಅಯ್ಯೋ ನನ್ನ ಮಗ ಹೋಗಿಬಿಡ್ತಾನಲ್ಲ, ಸನ್ಯಾಸಿ ಆಗಿಬಿಡ್ತಾನಲ್ಲ ಅನ್ನುವಂತಹ ಆ ಮಗನ ವಿಯೋಗ ನಮಗಿದೆ, ಅದರ ದುಃಖ ನಮಗಿದೆ. ಹೀಗಾಗಿ ನಮ್ಮ ಮಕ್ಕಳನ್ನ ನಾವು ಕರಿಬಹುದು. ಭಗವಂತ ಸಾಕ್ಷಾತ್ ವೇದವ್ಯಾಸ ದೇವರಾಗಿ ಅವತಾರವನ್ನ ಮಾಡಿದ್ದಾನೆ. ಅಂತಹ ಭಗವಂತನಲ್ಲಿ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರ ಅಶೇಷ ದೋಷಾದಿ ದೂರಂ. ಯಾವ ದೋಷಗಳೂ ಇಲ್ಲ. ಸರ್ವದೋಷ ದೂರನಾಗಿರ್ತಕ್ಕಂತಹ ವೇದವ್ಯಾಸ ದೇವರಿಗೆ ವಿರಹಾದಿ ದುಃಖಗಳು ಹೇಗೆ ಹೇಳೋದು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಸ್ವಯಂ ಅಕಾತುರ ಕಾತರವತ್ ದರ್ಶಯಾಮಾಸ. ಭಗವಂತನಿಗೆ ಯಾವ ವಿಧವಾಗಿರತಕ್ಕಂತಹ ದೋಷಗಳೂ ಇಲ್ಲ. ವಿರಹಾದಿಗಳಿಂದ ಭಗವಂತನಿಗೆ ದುಃಖಾದಿಗಳಿಲ್ಲ. ಆದರೂ ಸಾಮಾನ್ಯವಾಗಿ ಜಗತ್ತಿನಲ್ಲಿ ತಂದೆ ಮಗನನ್ನ ಕಳ್ಕೊಳ್ಬೇಕಾದಾಗ ಹೇಗೆ ದುಃಖವನ್ನ ಪಡ್ತಾನೆಯೋ ಅದನ್ನ ತೋರಿಸೋದಕ್ಕಾಗಿ ಭಗವಂತ ಆ ರೀತಿಯಾಗಿ ಮಗನನ್ನ ಕಳೆದುಕೊಂಡಾಗ ತಂದೆ ಹೇಗೆ ಆ ಮಗನನ್ನ ಕರಿಬೇಕು ಹಾಗೆ ಕರಿತಾ ಇದ್ದಾನೆ ಹೊರತು ವಾಸ್ತವಿಕವಾಗಿ ಭಗವಂತನಿಗೆ ಯಾರ ವಿಯೋಗಾದಿಗಳಿಂದಲೂ ಭಗವಂತನಿಗೆ ಏನು ಆಗಬೇಕಾಗಿಲ್ಲ. ಯಾವ ವಿಧವಾದ ದುಃಖಾದಿಗಳು ಭಗವಂತನಿಗಿಲ್ಲ. ಅದನ್ನೇ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯದಲ್ಲಿ, ಕಾತರಿಯಂ ದರ್ಶಯಾಮಾಸ ವಿಯೋಗೆ ಲೌಕಿಕಂ ಹರಿಹಿ. ಯಾವಾಗ ಶುಕಾಚಾರ್ಯರು ಸನ್ಯಾಸವನ್ನ ಸ್ವೀಕಾರ ಮಾಡೋದಿಕ್ಕೆ ಹೊರಟ್ರೋ ಆವಾಗ ಭಗವಂತ ಅವರ ವಿರಹ ಆದಂತೆ ನಟನೆಯನ್ನ ಮಾಡಿದ್ದಾನೆ. ವಾಸ್ತವಿಕವಾಗಿ ಭಗವಂತನಿಗೆ ವಿರಹಾದಿಗಳು ಯಾವುದೂ ಇಲ್ಲ. ಕುತ ಕಾತರತಾತಸ್ಯ ನಿತ್ಯಾನಂದ ಮಹೋದದೇಹೇ. ಶ್ರೀಮದ್ ಆಚಾರ್ಯರು ಅದಕ್ಕೆ ಕಾರಣ ಕೊಡ್ತಾರೆ. ಯಾಕೆ ಭಗವಂತನಿಗೆ ವಿಯೋಗಾದಿಗಳ ದುಃಖ ಇಲ್ಲ ಅಂತಂದ್ರೆ ಅವನು ಜ್ಞಾನಾನಂದ ಸ್ವರೂಪನಾಗಿದ್ದಾನೆ. ಜ್ಞಾನಾನಂದಗಳಿಗೆ ಸಮುದ್ರದಂತೆ ಇದ್ದಾನೆ. ಹೀಗಾಗಿ ಅಂತಹ ಜ್ಞಾನಾನಂದ ಸ್ವರೂಪಿಯಾದಂತಹ ಭಗವಂತನಲ್ಲಿ ವಿರಹದಿಂದ ಉಂಟಾದಂತಹ ದುಃಖಾದಿಗಳಿಗೆ ಅವಕಾಶವಿಲ್ಲ. ಸರಿ, ಹಾಗಾದ್ರೆ ವಿರಹಾದಿಗಳಿಲ್ಲ, ವಿಯೋಗಾದಿಗಳಿಂದ ದುಃಖ ಭಗವಂತನಿಗಿಲ್ಲ ಅನ್ನೋದಾದ್ರೆ ಹಾಗೆ ನಟನೆಯಾದ್ರೂ ಯಾಕೆ ಮಾಡಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ನಮ್ಮ ತಲೆಯಲ್ಲಿ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಮತ್ತೆ ಉತ್ತರವನ್ನ ಕೊಡ್ತಾರೆ. ದೇವತ್ವೇ ದೇವವಚ್ಚೇಷ್ಟ ಮಾನುಷತ್ವೇ ಚ ಮಾನುಷಿ. ಇದೊಂದು ಭಗವಂತನ ನಿಯಮ. ಭಗವಂತನೇ
ಮಾಡಿದಂತಹ ಒಂದು ನಿಯಮ, ಆ ನಿಯಮವನ್ನ ಸ್ವಯಂ ಭಗವಂತನೂ ಕೂಡ ಮೀರೋದಿಲ್ಲ. ಭಗವಂತ ದೇವರು ಮನುಷ್ಯನಾಗಿ ಅವತಾರವನ್ನ ಮಾಡಿದಾಗ ಮನುಷ್ಯರಂತೆ ವರ್ತನೆಯನ್ನ ಮಾಡ್ತಾನೆ. ಸರ್ವತಂತ್ರ ಸ್ವತಂತ್ರನಾದಂತಹ ಸಕಲ ಗುಣ ಪರಿಪೂರ್ಣನಾದ ಭಗವಂತ ರಾಮನಾಗಿ ಅವತಾರವನ್ನ ಮಾಡಿದ, ಸಾಮಾನ್ಯ ರಾಜನಂತೆ ಅವತಾರವನ್ನ ಮಾಡಿದ. ಆ ಸಂದರ್ಭದಲ್ಲಿ ಲೋಕದಲ್ಲಿ ಪುರುಷರು ತಮ್ಮ ಹೆಂಡತಿಯನ್ನ ಕಳೆದುಕೊಂಡಾಗ ಹೇಗೆ ದುಃಖವನ್ನ ಪಡಬೇಕೋ ಹಾಗೆ ನಿಜವಾಗಿಯೂ ಕೂಡ ಸೀತಾದೇವಿಯ ವಿಯೋಗ ರಾಮನಿಗೆ ಇಲ್ಲ. ಎಂದಿಗೂ ಕೂಡ ರಮಾನಾರಾಯಣರಲ್ಲಿ ವಿಯೋಗ ಇಲ್ಲ. ಆ ವಿಯೋಗವನ್ನು ಚಿಂತನೆ ಮಾಡಿದ್ರೆ ಅನ್ನನ್ ತಮಸ್ಸಾಗ್ತದೆ. ಸುರಾಣಕರು ಅನ್ನುವಂತಹ ದೈತ್ಯರಿಗೆ ತಮಸ್ಸ ಆದದ್ದೇ ರಮಾನಾರಾಯಣರಲ್ಲಿ ವಿಯೋಗವನ್ನು ಚಿಂತನೆ ಮಾಡಿದ್ರಿಂದ. ಹೀಗಾಗಿ ರಾಮ ಸೀತೆಯರಲ್ಲಿ ವಿಯೋಗ ಅನ್ನೋದು ಎಂದಿಗೂ ಇಲ್ಲ. ಆದರೂ ಭಗವಂತ ಸೀತಾದೇವಿಯನ್ನ ಬಿಟ್ಟ ಹಾಗೆ, ಸೀತಾದೇವಿಯ ವಿಯೋಗದಿಂದ ದುಃಖ ಆದ ಹಾಗೆ ಭಗವಂತ ತೋರಿಸ್ತಾನೆ ರಾಮಾದಿಗಳಾದ ಅವತಾರವನ್ನ ಮಾಡಿದಾಗ. ಯಾಕೆ ಅಂತಂದ್ರೆ ದೇವರ ನಿಯಮನೇ ಇದೆ. ಏನು? ದೇವತೆಗಳು ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಂತೆ ನಡೆದುಕೊಳ್ಳಬೇಕು, ಅವರಂತೆ ವರ್ತನೆಯನ್ನ ಮಾಡಬೇಕು. ಹೀಗಾಗಿ ತಾನು ದೇವತೋತ್ತಮನಾಗಿದ್ದರೂ ಮನುಷ್ಯನಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆ ನಡೆದುಕೊಳ್ಳಬೇಕು ಅನ್ನುವಂತಹ ತನ್ನ ನಿಯಮಕ್ಕೆ ಅನುಗುಣವಾಗಿ ಭಗವಂತ ವೇದವ್ಯಾಸ ದೇವರಾಗಿ ಅವತಾರ ಮಾಡಿದಾಗ, ಮನುಷ್ಯನಾಗಿ ಋಷಿಯಾಗಿ ಅವತಾರವನ್ನ ಮಾಡಿದಾಗ ಸಾಮಾನ್ಯ ಮನುಷ್ಯನಂತೆ ತನ್ನ ಮಗನನ್ನ ಕಳೆದುಕೊಳ್ಳಬೇಕಾದಾಗ ಆಗುವಂತಹ ದುಃಖವನ್ನ ಭಗವಂತ ನಾಟಕ ಮಾಡಿ ತೋರಿಸ್ತಾ ಇದ್ದಾನೆ. ವಾಸ್ತವಿಕವಾಗಿ ಭಗವಂತನಿಗೆ ಯಾವ ದುಃಖಾದಿಗಳು ಇಲ್ಲ. ಪುತ್ರೇತಿ ತನ್ಮಯತಯಾ ತರವೋಪಿನೇದುಹು. ಹೇ ಶುಕಾಚಾರ್ಯರೇ ಬರ್ರಿ ಅಂತ ವೇದವ್ಯಾಸ ದೇವರು ಯಾವಾಗ ಕೂಗಿದ್ರು, ಯಾವಾಗ ಮಗನನ್ನ ಕರೆದ್ರು, ಆವಾಗ ಅಲ್ಲಿರತಕ್ಕಂಥ ಎಲ್ಲ ವೃಕ್ಷಗಳು ವೇದವ್ಯಾಸ ದೇವರ ಮಾತನ್ನ ಮತ್ತೆ ಮತ್ತೆ ಹೇಳಿತಂತೆ, ಧ್ವನಿಯನ್ನ ಮಾಡಿದೆ. ತಮ್ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ, ಪ್ರತಿಧ್ವನಿಯನ್ನ ಮಾಡಿದೆ. ಎಲ್ಲಾ ವೃಕ್ಷಗಳು ವೇದವ್ಯಾಸ ದೇವರ ಮಾತನ್ನೇ ಮತ್ತೆ ಮತ್ತೆ ಪ್ರತಿಧ್ವನಿಯನ್ನ ಮಾಡಿದೆ. ಯಾಕೆ? ಸರ್ವಭೂತ ಹೃದಯಂ, ಎಲ್ಲ ವಸ್ತುಗಳಲ್ಲಿಯೂ ರುದ್ರದೇವರಿದ್ದಾರೆ. ಎಲ್ಲರ ಮನಸ್ಸಿಗೆ ಅಭಿಮಾನಿ ದೇವತೆಗಳು ರುದ್ರದೇವರು. ಅಂತಹ ಎಲ್ಲರ ಮನಸ್ಸಿಗೆ ಅಭಿಮಾನಿ ದೇವತೆಗಳಾಗಿರ್ತಕ್ಕಂತಹ ರುದ್ರದೇವರಿಗೆ ನಮಸ್ಕಾರ, ಶುಕಾಚಾರ್ಯರಿಗೆ ನಮಸ್ಕಾರ ಅಂತ ಶುಕಾಚಾರ್ಯರಿಗೆ ನಮಸ್ಕಾರವನ್ನ ಮಾಡ್ತಾ ಭಕ್ತಿ ಅತಿಶಯದಿಂದ ಮತ್ತೆ ಒಂದು ಶ್ಲೋಕದಿಂದ ಶುಕಾಚಾರ್ಯರ ವರ್ಣನೆಯನ್ನ ಮಾಡ್ತಾರೆ ಸುತಾಚಾರ್ಯರು. ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಆಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂದಂ ಸಂಸಾರಿಣಾಂ ಕರುಣಯಾ ಪುರಾಣ ಗುಹ್ಯಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ ಗುರುಂ. ಎಲ್ಲ ಋಷಿ ಮುನಿಗಳಿಗೆ ಗುರುಗಳಾಗಿರ್ತಕ್ಕಂಥವ್ರು ಯಾರು? ವೇದವ್ಯಾಸ ದೇವರ ಮಕ್ಕಳಾಗಿರ್ತಕ್ಕಂಥ ಶುಕಾಚಾರ್ಯರು. ಅವರಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ. ಎಂಥವರಪ್ಪ ಶುಕಾಚಾರ್ಯರು? ಯಸ್ವಾನುಭಾವಂ, ಸ್ವಾನುಭಾವರು. ಸ್ವಾನುಭಾವ ಅನ್ನೋ ಶಬ್ದಕ್ಕೆ ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತ ಅಂತ ಅರ್ಥ. ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ, ಅನನ್ಯಾಧೀನ ಸಾಮರ್ಥ್ಯ. ಭಗವಂತನ ಸಾಮರ್ಥ್ಯ ಯಾರ ಅಧೀನನೂ ಅಲ್ಲ. ಹೀಗಾಗಿ ಭಗವಂತ ಪರಮ ಸ್ವತಂತ್ರನಾದದ್ದರಿಂದ ಅವನನ್ನ ಸ್ವಾನುಭಾವ ಅಂತ ಕರೀತಾರೆ. ಅಖಿಲ ಶ್ರುತಿಸಾರಂ, ಭಗವಂತ ಸ್ವತಂತ್ರನಾಗಿದ್ದಾನೆ,
ಸಕಲ ಶ್ರುತಿಗಳಿಂದಲೂ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಎಲ್ಲ ಶ್ರುತಿಗಳು, ವೇದಗಳೆಲ್ಲ ಏನನ್ನ ಹೇಳೋದಕ್ಕೆ ಹೊರಟಿದೆ? ಭಗವಂತನ ಸರ್ವೋತ್ತಮತ್ವವನ್ನ ಹೇಳೋಕ್ ಹೊರಟಿದೆ. ಎಲ್ಲಾ ವೇದಗಳಿಗೂ ಭಗವಂತನಲ್ಲಿಯೇನೇ ತಾತ್ಪರ್ಯ. ಸಾರಂ, ಸಾರಂ ಅನ್ನೋದಕ್ಕೆ ಪ್ರತಿಪಾದ್ಯಂ ಅಂತ ಅರ್ಥ. ಅಖಿಲ ಶ್ರುತಿ ಸಾರಂ, ಎಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಏನೆಲ್ಲ ಶಬ್ದಾತ್ಮಕವಾದಂತಹ ಪ್ರಪಂಚ ಇದೆ, ಆ ಎಲ್ಲ ಶಬ್ದಗಳು, ಅಶೇಷ ಲೌಕಿಕ ವೈದಿಕ ಶಬ್ದಗಳೆಲ್ಲವೂ ಕೂಡ ಭಗವಂತನ ಗುಣಗಳನ್ನೇ ತಿಳಿಸೋದಕ್ಕೆ ಹೊರಟಿದೆ. ಅಂತಹ ಏಕಂ ಸರ್ವೋತ್ತಮನಾದಂತಹ ಭಗವಂತನನ್ನ ಅಧ್ಯಾತ್ಮ ದೀಪಂ, ಮತ್ತಿನ್ನೆಂತವನಪ್ಪ ಭಗವಂತ? ಜೀವೇ ಪ್ರಕಾಶತೆಯ ವರ್ತಮಾನಂ. ಅಧ್ಯಾತ್ಮ ದೀಪಂ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ, ಆತ್ಮನಿ ಅಧಿ ಅಧ್ಯಾತ್ಮಂ, ತನ್ನಲ್ಲಿ ಭಗವಂತ ಹೇಗಿದ್ದಾನೆ? ಪ್ರಕಾಶ ರೂಪನಾಗಿದ್ದಾನೆ. ಜೀವನ ಒಳಗೆ ಭಗವಂತ ಹೇಗಿದ್ದಾನೆ? ಜೀವಾಂತರ್ಯಾಮಿಯಾಗಿ ಜೀವನಿಯಾಮಕನಾಗಿ ಭಗವಂತ ಹೇಗಿದ್ದಾನೆ ಅಂದ್ರೆ ಪ್ರಕಾಶ ರೂಪನಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ. ಮತ್ತಿನ್ನೆಂತವನು? ಪುರಾಣ ಗುಹ್ಯಂ, ಭಾಗವತಾದಿ ಪುರಾಣಗಳು, ಸಚ್ಚಾಸ್ತ್ರಗಳೇನಿದೆ ಅದರ ರಹಸ್ಯಭೂತನಾದವನು. ಅಂತಹ ಪರಂಬ್ರಹ್ಮ, ಸರ್ವೋತ್ತಮನಾದಂತಹ ಬ್ರಹ್ಮ ಏನಿದ್ದಾನೆ, ಗುಣಪರಿಪೂರ್ಣನಾಗಿರತಕ್ಕಂಥ ಭಗವಂತ ಏನಿದ್ದಾನೆ, ಆ ಭಗವಂತನನ್ನ ಶುಕಾಚಾರ್ಯರು ಕರುಣೆಯ ನಮ್ಮೆಲ್ಲ ಸಜ್ಜನರ ಮೇಲೆ ಅನುಗ್ರಹವನ್ನ ಮಾಡಿ ಸಂಸಾರಿಗಳಿಗೆ ಉಪದೇಶ ಮಾಡಿದ್ದಾರಲ್ಲ, ಭಗವಂತನ ತತ್ವವನ್ನ ಜನರಿಗೆ, ಸಜ್ಜನರಿಗೆ ಕರುಣೆಯಿಂದ ಅನುಗ್ರಹವನ್ನ ಮಾಡಿ ತಿಳಿಸಿಕೊಟ್ಟಿದ್ದಾರಲ್ಲ, ಅಂತಹ ಶುಕಾಚಾರ್ಯರಿಗೆ ನಮಸ್ಕಾರ ಅಂಥೇಳಿ ಶುಕಾಚಾರ್ಯರನ್ನ 2 ಶ್ಲೋಕಗಳಿಂದ ನಮಸ್ಕಾರ ಮಾಡಿ, ಆಮೇಲೆ ಯಾವುದೇ ಗ್ರಂಥಗಳನ್ನ ಆರಂಭ ಮಾಡಬೇಕಾದ್ರೆ, ಯಾವುದೇ ಪಾಠ ಪ್ರವಚನವನ್ನ ಮಾಡಬೇಕಾದ್ರೆ, ಯಾವುದೇ ಸತ್ಕರ್ಮಗಳನ್ನ, ದಾನ ಧರ್ಮ, ಸ್ನಾನ ಸಂಧ್ಯಾವಂದನೆ ಪೂಜಾ, ಯಾವುದೇ ವಿಧವಾದ ಸತ್ಕರ್ಮಗಳನ್ನ ಮಾಡಬೇಕಾದರೂ ಕೂಡ ಭಗವಂತನನ್ನ ಪ್ರಾರಂಭ ಮಾಡಿ ನಮ್ಮ ಗುರುಗಳವರೆಗೂ ನಮಸ್ಕಾರವನ್ನ ಮಾಡಬೇಕು, ಅವರ ಸ್ತೋತ್ರವನ್ನ ಮಾಡಬೇಕು ಅಂತ ಸೂತಾಚಾರ್ಯರು ಶಮನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇ. ಯಾವುದೇ ಗ್ರಂಥಗಳನ್ನ ಆರಂಭ ಮಾಡಬೇಕಾದ್ರೆ ಇವರೆಲ್ಲರಿಗೂ ನಮಸ್ಕಾರವನ್ನ ಮಾಡಿ, ಇವರೆಲ್ಲರ ಅನುಗ್ರಹವನ್ನ ಸಂಪಾದನೆ ಮಾಡಿ ಅನಂತರದಲ್ಲಿ ಆರಂಭ ಮಾಡಬೇಕು. ನಾರಾಯಣಂ, ಮೊದಲಿಗೆ ಸರ್ವೋತ್ತಮನಾದಂತಹ ಅನಂತ ಗುಣ ಪರಿಪೂರ್ಣನಾದ ಸರ್ವದೋಷ ದೂರನಾದ ಭಗವಂತನಿಗೆ ನಮಸ್ಕಾರವನ್ನ ಮಾಡಬೇಕು. ಈ ನಾರಾಯಣ ಏನಿದ್ದಾನಲ್ಲ, ಇವನು ಶಾಸ್ತ್ರ ಪ್ರತಿಪಾದ್ಯ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ, ನಾರಾಯಣನಿಗೆ ನಮಸ್ಕಾರವನ್ನ ಮಾಡಬೇಕು. ಆ ನಾರಾಯಣನೇ ವೇದವ್ಯಾಸ ದೇವರಾಗಿ ಅವತಾರವನ್ನ ಮಾಡಿದ್ದಾರೆ. ಹೀಗಾಗಿ ವ್ಯಾಸಂ, ಇದೇ ಶ್ಲೋಕದಲ್ಲೇ ನಾರಾಯಣನ ನಮಸ್ಕಾರ ಮಾಡಬೇಕು, ವ್ಯಾಸಂ ವೇದವ್ಯಾಸ ದೇವರ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರು. ಒಂದು ನಾರಾಯಣ ಅಂತಂದ್ರೆ ಶಾಸ್ತ್ರದಿಂದ ಪ್ರತಿಪಾದ್ಯನಾದ ಭಗವಂತ, ಒಂದು ರೂಪ ವಿವಕ್ಷೆಯಿಂದ ಭಗವಂತನಿಗೆ ನಮಸ್ಕಾರವನ್ನ ಮಾಡೋದು. ಅದೇ ಭಗವಂತನೇ ವೇದವ್ಯಾಸ ದೇವರಾಗಿ ಅವತಾರ ಮಾಡಿದ್ದರೂ ಕೂಡ ಆ ವೇದವ್ಯಾಸ ರೂಪದಲ್ಲಿರತಕ್ಕಂಥ ಭಗವಂತನಿಗೆ ಗುರುತ್ವೇನ ನಮಸ್ಕಾರ. ಒಂದು ದೇವತ್ವೇನ ನಮಸ್ಕಾರ, ಇನ್ನೊಂದು ಗುರುತ್ವೇನ ನಮಸ್ಕಾರ. ನಾರಾಯಣ ದೈವ, ಹೀಗಾಗಿ ದೇವತ್ವೇನ ನಾರಾಯಣನಿಗೆ ನಮಸ್ಕಾರ. ಅದೇ ಭಗವಂತ ವೇದವ್ಯಾಸ ದೇವರಾಗಿ ಅವತಾರ ಮಾಡಿ ಪುನಃ ಜ್ಞಾನವನ್ನ ಪ್ರತಿಷ್ಠಾಪನೆ ಮಾಡಿದ್ದಕ್ಕಾಗಿ, ವೇದಗಳ ವಿಭಾಗವನ್ನ ಮಾಡಿದ್ದಕ್ಕಾಗಿ ಗುರುತ್ವೇನ ವೇದವ್ಯಾಸ ದೇವರಿಗೆ, ಅದೇ ಭಗವಂತನಿಗೆ ಮತ್ತೆ ನಮಸ್ಕಾರ. ಭಾಗವತಾದಿ ಶಾಸ್ತ್ರಗಳನ್ನ ನಿರ್ಮಾಣ ಮಾಡಿದ್ದಕ್ಕಾಗಿ ಗುರುತ್ವೇನ ವೇದವ್ಯಾಸ ದೇವರಿಗೆ ನಮಸ್ಕಾರ. ಆಮೇಲೆ
ತಾರತಮ್ಯದಲ್ಲಿ ನಮಸ್ಕಾರವನ್ನ ಮಾಡಬೇಕು. ದೇವಿ ಸರ್ವೋತ್ತಮನಾದ ಭಗವಂತನಿಗೆ ನಮಸ್ಕಾರವನ್ನ ಮಾಡಿದ ಮೇಲೆ ಅನಂತರದಲ್ಲಿ ದೇವಿ ವಾಂಗ್ಮನ ಸದೇವತಾಯ ಶ್ರೇಯೋಪಿ ಅಂತಾರೆ ಟೀಕಾಕೃತ್ಪಾದರು. ಸಕಲ ವಾಕ್ ಮತ್ತು ಮನಸ್ಸಿಗೆ ಅಭಿಮಾನಿ ದೇವತಾ ಲಕ್ಷ್ಮೀದೇವಿ. ನಾವೇನಾದರೂ ಒಳ್ಳೆಯ ಮಾತುಗಳನ್ನ ಹೇಳಬೇಕಾದ್ರೆ, ಉಪದೇಶವನ್ನ ಮಾಡಬೇಕಾದ್ರೆ, ಪಾಠ ಪ್ರವಚನಗಳನ್ನ ಮಾಡಬೇಕಾದ್ರೆ ಮೊದಲಿಗೆ ವಾಗಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಅನುಗ್ರಹ ಇರಬೇಕು. ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಅನುಗ್ರಹ ಇರಬೇಕು. ಮನಸ್ಸು ಮಾತುಗಳು ಎರಡೂ ಸರಿ ಇರಬೇಕು ಅಂದ್ರೆ ಲಕ್ಷ್ಮೀದೇವಿಯ ಅನುಗ್ರಹ ಬೇಕು. ಹೀಗಾಗಿ ದೇವಿ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನ ಮಾಡಬೇಕು. ಆಮೇಲೆ ನರೋತ್ತಮಂ, ನರೋತ್ತಮ, ನರ ಅಂತಂದ್ರೆ ಮನುಷ್ಯರು, ಮನುಷ್ಯೋತ್ತಮರು, ಜೀವೋತ್ತಮರು ಯಾರು? ವಾಯುದೇವರು. ನರೋತ್ತಮಂ, ವಾಯುದೇವರಿಗೆ ನಮಸ್ಕಾರ. ಆಮೇಲೆ ಸರಸ್ವತಿ, ಆಚಾರ್ಯಾಣಿ ಚ ಭಾರತಿ, ಆಚಾರ್ಯಾಣಿ ಚ ಭಾರತಿ, ಆಚಾರ್ಯಾಣಿ, ಆಚಾರ್ಯರು ಯಾರು? ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು ಆಚಾರ್ಯರಾದರೆ, ಆಚಾರ್ಯಾಣಿ ಅಂತಂದ್ರೆ ಭಾರತೀ ದೇವಿ, ಸರಸ್ವತಿ ದೇವಿಯರು, ಅವರಿಗೆ ನಮಸ್ಕಾರವನ್ನ ಮಾಡಬೇಕು. ಆಮೇಲೆ ಇವರು ಬ್ರಹ್ಮದೇವರಾಗಲಿ, ವಾಯುದೇವರಾಗಲಿ, ಭಾರತೀ ಸರಸ್ವತಿಯರಾಗಲಿ, ಇವರು ಪ್ರಧಾನ ಭಗವಂತನ ಜ್ಞಾನ ಬರೋದಕ್ಕೆ ಸಾಧನರು, ಉಪಸಾಧನರು. ಭಗವಂತನ ಜ್ಞಾನವನ್ನ ಮಾಡಿಸಿಕೊಡೋದಕ್ಕೆ ಉಪಸಾಧನೆಗೆ ಯಾರು? ನರಂ. ಉಪಸಾಧಕಂ ಶೇಷಶ್ಚ. ಉಪಸಾಧಕರು ಯಾರು? ಶೇಷದೇವರು, ರುದ್ರದೇವರು, ಗರುಡದೇವರು, ಅವರ ಪತ್ನಿಯರಾಗಿರ್ತಕ್ಕಂತಹ ವಾರುಣಿ, ಸೌಪರ್ಣಿ, ಉಮಾದೇವಿಯರು. ಇವರೆಲ್ಲರೂ ಕೂಡ ಭಗವಂತನ ಜ್ಞಾನವನ್ನ ಮಾಡಿಸಿಕೊಡೋದಕ್ಕೆ ಉಪಸಾಧಕರು ಅಂತ ಕರೆಸಿಕೊಳ್ತಾರೆ. ಇವರೆಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡಿ ತಾರತಮ್ಯೋಪೇತವಾಗಿ ನಮ್ಮ ಗುರುಗಳವರೆಗೂ ನಮಸ್ಕಾರವನ್ನ ಮಾಡಿ ಅವರ ಪ್ರಸಾದದಿಂದ, ಅವರ ಅನುಗ್ರಹದಿಂದ ಗ್ರಂಥಂ ಉದೀರಯೇತ್, ಗ್ರಂಥಗಳ ವ್ಯಾಖ್ಯಾನ ಪಾಠ ಪ್ರವಚನಗಳನ್ನ ಮಾಡಬೇಕು ಅಂತ ಹೇಳಿ ಮುನಯಸ್ಸಾಧು ಪೃಷ್ಟೋಹಂ ಭವದ್ಭಿಃ ಲೋಕಮಂಗಲಂ ಯತ್ಕೃತ ಕೃಷ್ಣ ಸಂಪ್ರಶ್ನ ಏನಾತ್ಮ ಆಶು ಪ್ರಸೀದತಿ. ಬಹಳ ಉತ್ತಮವಾದ ಪ್ರಶ್ನೆಯನ್ನ ಮಾಡಿದ್ದೀರಿ. ಎಂತಹದ್ದು ನೀವು ಮಾಡಿರ್ತಕ್ಕಂಥ ಪ್ರಶ್ನೆ ಸಾಮಾನ್ಯವಾದ ಪ್ರಶ್ನೆ ಅಲ್ಲ. ಲೋಕಮಂಗಲಂ, ಜಗತ್ತಿಗೆ ಮಂಗಲವನ್ನ ಉಂಟು ಮಾಡುವಂತಹ ಪ್ರಶ್ನೆಯನ್ನ ಕೇಳಿದ್ದೀರಿ. ಅದೆಂತಹ ಪ್ರಶ್ನೆ? ಭಗವದ್ವಿಷಯಕವಾದ ಪ್ರಶ್ನೆ. ಕೃಷ್ಣ ಸಂಪ್ರಶ್ನ. ಯಾವ ಸಾಧನೆಯನ್ನ ಮಾಡಿದ್ರೆ, ಏನ್ ಮಾಡಿದ್ರೆ ಆ ಕೃಷ್ಣ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನ, ಬೇಗನೆ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾನೆ, ಅದನ್ನು ಹೇಳ್ರಿ ಅಂತ ಮಾಡಿದ್ದೀರಿ. ದೇವರ ಅನುಗ್ರಹವನ್ನ ಪಡೆಯೋದಲ್ಲ, ದೇವರ ಅನುಗ್ರಹವನ್ನ ಬೇಗನೆ ಪಡೆಯೋದಕ್ಕೆ ಮನುಷ್ಯನಾದವನು ಏನನ್ನ ಮಾಡಬೇಕು ಅಂತ ಏನು ಪ್ರಶ್ನೆ ಮಾಡಿದ್ದೀರಿ, ಇದು ಲೋಕ ಮಂಗಲಕರವಾಗಿರತಕ್ಕಂತಹ ಪ್ರಶ್ನೆ. ಇದಕ್ಕೆ ಉತ್ತರವನ್ನ ಹೇಳೋದಕ್ಕಾಗಿ ಸುತಾಚಾರ್ಯರು ಹೇಳ್ತಾ ಇದ್ದಾರೆ. ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರದೋಕ್ಷಜೇ ಅಹೈತುಕೀ ಅವ್ಯವಹಿತ ಯಯಾತ್ಮಾಶು ಪ್ರಸೀದತಿ. ಯಾವುದನ್ನ ಧರ್ಮ ಅಂತ ಹೇಳಬೇಕು? ಪ್ರಶ್ನೆ ಮಾಡಿದಾಗ ಮೊದಲನೇ ಪ್ರಶ್ನೆ ಏನ್ ಮಾಡಿದ್ದಾರೆ ಸುತ ಶವನಕಾದಿಗಳು? ಪುಂಸಾಂ ಏಕಾಂತತ ಶ್ರೇಯ ತನ್ನ ಶಂಸಿತು ಮರ್ಹಸಿ. ಮನುಷ್ಯನಿಗೆ, ಮುಮುಕ್ಷುವಿಗೆ ಮೋಕ್ಷವನ್ನ ಪಡೆಯಬೇಕು ಅಂತ ಅಪೇಕ್ಷೆ ಉಳ್ಳಂತಹ ಸಾಧಕನಾದ ಸಜ್ಜನನಿಗೆ ಏನ್ ಮಾಡಿದ್ರೆ ಅವನಿಗೆ ಮೋಕ್ಷ ಸಿಗ್ತದೆ ಅದನ್ನು ಹೇಳ್ರಿ ಅಂತ ಕೇಳಿದ್ದಾರೆ. ಪರಮ ಮುಖ್ಯವಾದ ಮೋಕ್ಷಕ್ಕೆ ಸಾಧನವಾದದ್ದು ಯಾವುದು ಅದನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಕ್ತಿನೇ ಮೋಕ್ಷಕ್ಕೆ ಪ್ರಧಾನವಾದ ಸಾಧನ.
ಭಕ್ತೇಕ ವಶ್ಯ ಪ್ರಭು. ಬೇರೆ ಯಾವುದರಿಂದಲೂ ಕೂಡ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತನಲ್ಲಿ ಭಕ್ತಿ ಹುಟ್ಟೋದಕ್ಕೆ ಏನೆಲ್ಲ ಕರ್ಮಗಳನ್ನ ಮಾಡ್ತೀವಿ, ಆ ಕರ್ಮಗಳೇ ಅದು ಪರಮಧರ್ಮ. ಸವೈ ಪುಂಸಾಂ ಪರೋ ಧರ್ಮ. ಜನರಿಗೆ ಉತ್ತಮವಾದಂತಹ ಧರ್ಮ, ಉತ್ತಮವಾದಂತಹ ಕರ್ಮ, ಕೆಲಸ ಯಾವುದು ಅಂತಂದ್ರೆ ಯಯಾ ಆತ್ಮ ಆಶು ಪ್ರಸೀದತಿ. ಏನು ಭಗವಂತನಲ್ಲಿ ಏನನ್ನ ಮಾಡಿದ್ರೆ ಭಗವಂತ ನಮ್ಮ ಮೇಲೆ ಬೇಗನೆ ಅನುಗ್ರಹವನ್ನ ಮಾಡ್ತಾನೆಯೋ ಅಂತಹ ಭಕ್ತಿಯನ್ನ ಹುಟ್ಟಿಸ್ತಕ್ಕಂತಹ ಸತ್ಕರ್ಮಗಳೇನಿದೆ, ಆ ಸತ್ಕರ್ಮಗಳೇ ಧರ್ಮ ಅಂತ ಕರೆಸಿಕೊಳ್ತದೆ. ಭಕ್ತಿ ಎಂತಹ ಭಕ್ತಿ ದೇವರಲ್ಲಿ ಹುಟ್ಟಬೇಕು ನಮಗೆ? ಏನೋ ಯಾವುದೋ ಫಲದ ಅಪೇಕ್ಷೆಯಿಂದ ದೇವರಲ್ಲಿ ಭಕ್ತಿ ಬರಬಾರದು. ದೇವರಲ್ಲಿ ಯಾಕೆ ಭಕ್ತಿ ಮಾಡೋದು? ಮೋಕ್ಷ ಕೊಡ್ತಾನೆ ದೇವರು ಅನ್ನೋದಕ್ಕಾಗಿ ದೇವರಲ್ಲಿ ಭಕ್ತಿ ಮಾಡೋದಲ್ಲ. ದೇವರಿಗಾಗಿ ದೇವರಲ್ಲಿ ಭಕ್ತಿಯನ್ನ ಮಾಡಬೇಕು. ಅಥವಾ ನಮಗೆ ಪ್ರಮೋಷನ್ ಕೊಡ್ಲಿ, ಅಥವಾ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆಗಲಿ ಅನ್ನುವ ಬೇರೆ ಬೇರೆ ಕಾರಣಗಳನ್ನ ಇಟ್ಟುಕೊಂಡು ದೇವರಲ್ಲಿ ಭಕ್ತಿಯನ್ನ ಮಾಡೋದಲ್ಲ. ಅಂತಹ ಭಕ್ತಿ ಅದು ಭಕ್ತಿ ಅಲ್ಲ. ಸವೈ ವಣಿಕ ಅಂತ ಕರೀತಾರೆ ಪ್ರಹ್ಲಾದರಾಜರು. ಅಂತಹ ಭಕ್ತಿ ಏನಿದೆಯಲ್ಲ ಅದು ವ್ಯಾಪಾರ ಬುದ್ಧಿಯಿಂದ ಮಾಡತಕ್ಕಂತಹ ಭಕ್ತಿ. ನಾನು ಭಕ್ತಿಯನ್ನ ಮಾಡ್ತೀನಿ, ನೀ ಈ ಫಲವನ್ನ ಕೊಡು. ಅಂಗಡಿಯಲ್ಲಿ ಹೋಗಿಯೂ ಕೂಡ ನಾವು ಹಾಗೆ ಹೇಳ್ತೀವಲ್ಲ, ನಾನು ದುಡ್ಡು ಕೊಡ್ತೀನಿ, ಈ ಪದಾರ್ಥ ಕೊಡು. ಅಂಗಡಿಯವನು ಪದಾರ್ಥ ಕೊಡ್ತಾನೆ, ಅದ್ರ ಬದಲಾಗಿ ನಾವು ದುಡ್ಡನ್ನ ಕೊಡ್ತೀವಿ. ಹಾಗಿದ್ದಾಗೆ ನಾವು ದೇವರಲ್ಲಿ ಭಕ್ತಿಯನ್ನ ಮಾಡ್ತೀವಿ, ಭಕ್ತಿಯ ಫಲವಾಗಿ ದೇವರ ಮೋಕ್ಷ ಕೊಡ್ತಾನೆ ಅಂತಾಗಿಬಿಟ್ರೆ ದೇವರಿಗೂ ನಮಗೂ ವ್ಯಾಪಾರ ನಡೆದಂಗಾಗ್ತದೆ. ಹೀಗಾಗಿ ಅದನ್ನ ಭಕ್ತಿ ಅಂತ ಅನ್ನೋದಿಲ್ಲ. ಅಹೈತುಕಿ, ಯಾವ ನಿಮಿತ್ತವೂ ಇಲ್ಲದಲೇ ನಿರ್ವ್ಯಾಜವಾಗಿ ದೇವರು ಈ ಯಾವ ಕರ್ಮದಿಂದ ಪ್ರೀತನಾಗಬೇಕು, ಹೊರತು ನನಗೆ ಯಾವ ವಿಧವಾದ ಫಲದ ಅಪೇಕ್ಷೆಯೂ ಇಲ್ಲ. ಫಲಾಪೇಕ್ಷೆ ಇಲ್ಲದಲೇನೆ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡುವಂತಹ ಕರ್ಮಗಳೆಲ್ಲವೂ ಕೂಡ ಉತ್ತಮವಾದಂತಹ ಧರ್ಮ. ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇವ ನಾಣ್ಯತಾ. ಸಾಧಕನಾದಂತಹ ಜೀವ ಅವನು ಏನೆಲ್ಲ ಕರ್ಮಗಳನ್ನ ಮಾಡ್ತಾ ಇರ್ತಾನೆಯೋ ಆ ಎಲ್ಲ ಕರ್ಮಗಳನ್ನ ಮಾಡುವ ಸಂದರ್ಭದಲ್ಲಿ ತನಗೆ ಅನುಸಂಧಾನ ಏನಿರಬೇಕು, ಈ ಕರ್ಮಗಳನ್ನ ನಾನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ಈ ಕರ್ಮಗಳನ್ನ ಕೇವಲ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ, ಈ ಕರ್ಮಗಳನ್ನ ಮಾಡೋದ್ರಿಂದ ನನಗೆ ಯಾವ ಫಲದ ಅಪೇಕ್ಷೆಯೂ ಇಲ್ಲ ಅಂಥೇಳಿ ಕರ್ಮಗಳನ್ನ ಮಾಡೋದೇನಿದೆ ಇದೇ ಉತ್ತಮವಾದ ಧರ್ಮ. ಇದರಿಂದ ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತದೆ. ಅಹೈತುಕಿ ಅವ್ಯವಹಿತ. ಭಕ್ತಿಯನ್ನ ಮಾಡಬೇಕಾದ್ರೂ ನಿರಂತರವಾಗಿ ದೇವರಲ್ಲಿ ಭಕ್ತಿಯನ್ನ ಮಾಡಬೇಕು. ಯಾವುದೋ ಒಂದು ಕಾರಣಕ್ಕಾಗಿ ಅಲ್ಪ ಸ್ವಲ್ಪ ದೇವರಲ್ಲಿ ಭಕ್ತಿಯನ್ನು ಮಾಡಿ ಬೇಸರ ಬಂತು ಅಂದ್ರೆ ದೇವರನ್ನೇ ಬಿಟ್ಟು ಹಾಗೆಲ್ಲ ಮಾಡಬಾರ್ದು. ಕಷ್ಟವಾಗಲಿ ಅಲ್ಲ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಎಷ್ಟೇ ಕಷ್ಟ ಬರ್ಬೋದು ಜೀವನದಲ್ಲಿ, ಆ ಸಂದರ್ಭದಲ್ಲಿಯೂ ದೇವರಲ್ಲಿ ಭಕ್ತಿಯನ್ನ ಮಾಡೋದನ್ನ ಬಿಡಬಾರದು. ಸುಖ ಬಂದಾಗ್ಯೂ ದೇವರಲ್ಲಿ ಭಕ್ತಿಯನ್ನ ಮಾಡೋದನ್ನ ಬಿಡಬಾರದು. ನಿರಂತರವಾಗಿ ಅವ್ಯವಹಿತ, ನಿರಂತರವಾಗಿ ಅಡೆತಡೆ ಇಲ್ಲದೆ ಕಟ್ ಮಾಡಿ ದೇವರಲ್ಲಿ ಭಕ್ತಿಯನ್ನ ಮಾಡೋದಲ್ಲ, ನಿರಂತರವಾಗಿ ದೇವರಲ್ಲಿ ಭಕ್ತಿಯನ್ನ ಮಾಡಬೇಕು. ಇದನ್ನೇ ಹೇಳ್ತಾರೆ, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ನಮ್ಮ ವರ್ಣಾಶ್ರಮಗಳಿಗೆ ಯೋಗ್ಯವಾದಂತಹ ಉಚಿತವಾದ
ಸತ್ಕರ್ಮಗಳನ್ನ ಭಗವಂತನ ಪ್ರೀತಿಗಾಗಿ ಭಕ್ತಿಯಿಂದ ಆಚರಣೆ ಮಾಡೋದೇನಿದೆಯಲ್ಲ, ಅನುಷ್ಠಾನ ಮಾಡೋದೇನಿದೆಯಲ್ಲ, ಇದೇ ಉತ್ತಮವಾಗಿರತಕ್ಕಂತಹ ಧರ್ಮ. ಸರಿ, ದೇವರಲ್ಲಿ ಭಕ್ತಿಯನ್ನ ಮಾಡಬೇಕು. ಸಾಮಾನ್ಯವಾಗಿ ದೇವರಲ್ಲಿ ಭಕ್ತಿಯನ್ನ ಮಾಡೋದ್ರಿಂದ ಏನ್ ಸಿಗತ್ತೆ ಅಂತಂದ್ರೆ, ಅದಕ್ಕೆ ಸೂತಾಚಾರ್ಯರು ಹೇಳ್ತಾರೆ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ. ದೇವರಲ್ಲಿ ನಮಗೇನು ಶಾಸ್ತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ವೇದಗಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಮ್ಮ ಹಿರಿಯರು ದೇವರಲ್ಲಿ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಹೀಗೆ ದೇವರಲ್ಲಿ ಸಾಮಾನ್ಯವಾಗಿ ಭಕ್ತಿಯನ್ನ ಮಾಡ್ತಾ ಇದ್ದರೆ ಅದರಿಂದ ಏನ್ ಸಿಗತ್ತೆ? ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ. ಸಾಮಾನ್ಯವಾದ ಭಕ್ತಿಯಿಂದ ಜ್ಞಾನ ವೈರಾಗ್ಯಾದಿಗಳು ಬರ್ತದೆ. ಏನೂ ಗೊತ್ತಾಗೋದು ಬೇಡ, ಶಾಸ್ತ್ರ ಓದಿರೋದು ಬೇಡ, ವೇದಗಳನ್ನ ಅಧ್ಯಯನ ಮಾಡಿರೋದು ಬೇಡ, ಪುರಾಣ ಇತಿಹಾಸಗಳನ್ನ ಓದಿರೋದು ಬೇಡ. ದೇವರಿದ್ದಾನೆ, ಪಾಪ ಪುಣ್ಯಗಳಿದೆ, ನರಕ ಸ್ವರ್ಗ ಇದೆ ಎಂಬ ಆಸ್ತಿಕ್ಯ ಬುದ್ಧಿಯಿಂದ ದೇವರಲ್ಲಿ ಕಿಂಚಿತ್ ಭಕ್ತಿಯನ್ನ ಮಾಡ್ತಾ 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 ಇದ್ರೆ ಆ ಸ್ವಲ್ಪ ಭಕ್ತಿ ಏನಿದೆಯಲ್ಲ, ಆ ಸಾಮಾನ್ಯವಾದ ಭಕ್ತಿ ಏನಿದೆಯಲ್ಲ, ಅವನಿಗೆ ವಿಷಯ ಪದಾರ್ಥಗಳಲ್ಲಿ ಮೊದಲಿಗೆ ವೈರಾಗ್ಯವನ್ನ ತಂದುಕೊಡ್ತದೆ. ಸಾಕು, ಹೆಂಡತಿ, ಮಕ್ಕಳು, ಮರಿ, ಈ ಎಲ್ಲ ಸಂಸಾರದ ಜಂಜಾಟ ಸಾಕು, ದೇವರ ಕಡೆ ನಾನು ಮನಸ್ಸನ್ನ ಮಾಡೋಣ ಅಂಥೇಳಿ ಎಲ್ಲ ಪದಾರ್ಥಗಳ ಮೇಲೆ ಮೊದಲಿಗೆ ವೈರಾಗ್ಯ ಬರ್ತದೆ. ಆಮೇಲೆ ವೈರಾಗ್ಯ ಬಂದ ಮೇಲೆ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು, ದೇವರನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತ ಪ್ರಯತ್ನವನ್ನ ಮಾಡಿಸ್ತಾನೆ ಭಗವಂತ ನಮ್ಮ ಕಡೆಯಿಂದ. ಆಗ ಶಾಸ್ತ್ರವನ್ನ ಅಧ್ಯಯನ ಮಾಡೋಣದರಿಂದ ಭಗವಂತನ ಜ್ಞಾನ ಸರಿಯಾಗಿ ಇವನಿಗೆ ಆಗ್ತಾ ಹೋಗ್ತದೆ. ಭಕ್ತ್ಯಾ ಪ್ರಸನ್ನ ಪುರುಷ ದದ್ಯಾಜ್ಞಾನಂ ಅನಾಕುಲಂ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸಾಮಾನ್ಯ ಭಕ್ತಿಯನ್ನ ಮಾಡ್ತಾ ಇದ್ರೆ ಭಗವಂತ ಅದರಿಂದ ಪ್ರಸನ್ನನಾಗಿ ನಮಗೆ ದೇವರು ಏನನ್ನ ಕೊಡ್ತಾನೆ? ಶುದ್ಧವಾದ ಸ್ವಚ್ಛವಾದ ಜ್ಞಾನವನ್ನ ಭಗವಂತ ಕೊಡ್ತಾನೆ. ಶಾಸ್ತ್ರಜನ್ಯ ಜ್ಞಾನ ನಮಗೆ ಬರ್ತದೆ. ದೇವರಲ್ಲಿ ಭಕ್ತಿ ಇತ್ತು ಅಂತಂದ್ರೆ ನಮ್ಮ ಕಡೆಯಿಂದ ಶಾಸ್ತ್ರಾಧ್ಯಯನ ಆಗುವ ಹಾಗೆ ಭಗವಂತನೇ ಪ್ರೇರಣೆಯನ್ನ ಮಾಡಿ ನಮ್ಮ ಕಡೆಯಿಂದ ಶಾಸ್ತ್ರಾಭ್ಯಾಸವನ್ನ ಮಾಡಿಸ್ತಾನೆ. ಶಾಸ್ತ್ರಾಭ್ಯಾಸವನ್ನ ಮಾಡಿಸಿ ಆ ಶಾಸ್ತ್ರದ ಜ್ಞಾನವನ್ನ ಸರಿಯಾಗಿ ಮಾಡಿಕೊಳ್ಳುವ ಹಾಗೆ ನಮ್ಮ ಮನಸ್ಸನ್ನ ಸಿದ್ಧಪಡಿಸ್ತಾನೆ. ದೇವರಲ್ಲಿ ಭಕ್ತಿ ಇದ್ರೆ ಸಾಕು, ತನ್ನಷ್ಟಕ್ಕೆ ತಾನೇ ಶಾಸ್ತ್ರದ ಸರಿಯಾದ ಜ್ಞಾನ ಅವನಿಗೆ ಆಗ್ತದೆ. ಸರಿ, ಶಾಸ್ತ್ರದ ಜ್ಞಾನ ಆದ್ಮೇಲೆ ಏನಾಯ್ತು? ಮೊದಲಿಗೇನೋ ದೇವರು ದೊಡ್ಡವನು, ಗಲ್ಲಗಲ್ಲ ಬಡ್ಕೊಳ್ತಿದ್ವಿ, ದೇವರಲ್ಲಿ ಸಾಮಾನ್ಯವಾದ ಕಿಂಚಿತ್ ಭಕ್ತಿಯನ್ನ ಮಾಡ್ತಾ ಇದ್ವಿ. ಯಾವಾಗ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಭಗವಂತನ ಗುಣಪರಿಪೂರ್ಣತ್ವ, ಸರ್ವದೋಷ ದೂರತ್ವ, ಸರ್ವೋತ್ತಮತ್ವಾದಿಗಳನ್ನ ಚೆನ್ನಾಗಿ ತಿಳಿದುಕೊಂಡ ಮೇಲೆ ಆ ಭಗವಂತನಲ್ಲಿ ಮೊದಲಿಗಿಂತ ಭಕ್ತಿ ಹೆಚ್ಚಾಗ್ತಾ ಹೋಯ್ತು. ಬಹಳ ದೇವರ ಮೇಲೆ ವಿಶ್ವಾಸ ಬಂತು, ಬಹಳ ದೇವರ ಮೇಲೆ ನಂಬಿಕೆ ಬಂತು. ಆ ಬಹಳ ದೇವರ ಮೇಲೆ ಏನು ಭಕ್ತಿಯನ್ನ ಮಾಡೋದಿದೆಯಲ್ಲ, ಎಷ್ಟು ದೇವರ ಮೇಲೆ ಭಕ್ತಿ ಮಾಡಬೇಕು ಅಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಗೀತಾ ಭಾಷ್ಯ ಅಥವಾ ಗೀತಾ ತಾತ್ಪರ್ಯದಲ್ಲಿ, ಯತ್ರ ಯಾದೃಶಿ ಭಕ್ತಿ ಸ್ಯಾತ್ ನೈವ ಅನ್ಯತ್ರ ಕುತ್ರಚಿತ್. ದೇವರಲ್ಲಿ ಎಷ್ಟು ಭಕ್ತಿ ಮಾಡಬೇಕು ಅಂದ್ರೆ ಅಷ್ಟು ಭಕ್ತಿ ಬೇರೆ ಇನ್ಯಾರಲ್ಲೂ ಮಾಡಬಾರದು. ರಮಾ ಬ್ರಹ್ಮಾದಿ ದೇವತೆಗಳ ಮೇಲೂ ಅಷ್ಟು ಭಕ್ತಿ ಮಾಡೋದಲ್ಲ, ದೇವರ ಮೇಲೆ ಅಷ್ಟು ಸರ್ವೋತ್ತಮವಾದ ಭಕ್ತಿಯನ್ನ ಮಾಡಬೇಕು. ಭಕ್ತಿಂಚ ಭೂಯಸೀಂ ತಾಭ್ಯಾಂ ಪ್ರಸನ್ನ ದರ್ಶನಂ ವ್ರಜೇತ್. ಉತ್ತಮವಾದ ಸರ್ವೋತ್ಕೃಷ್ಟವಾದ ಭಕ್ತಿಯನ್ನ ದೇವರಲ್ಲಿ ಯಾರು ಮಾಡ್ತಾನೆಯೋ ಅವನಿಗೆ ದ್ವಾಭ್ಯಾಂ ಪ್ರಸನ್ನ, ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಪ್ರಸನ್ನನಾದಂತಹ ಭಗವಂತ ಕೊನೆಗೆ ಅವನಿಗೇನ್ ಮಾಡ್ತಾನೆ?
ತನ್ನ ದರ್ಶನವನ್ನೇ ಕೊಡ್ತಾನೆ, ಅಪರೋಕ್ಷ ಜ್ಞಾನವನ್ನ ಮಾಡಿಸಿಕೊಡ್ತಾನೆ. ಹೀಗಾಗಿ ಭಗವಂತನಲ್ಲಿ ಸಾಮಾನ್ಯ ಭಕ್ತಿ, ಸಾಮಾನ್ಯ ಭಕ್ತಿಯಿಂದ ಜ್ಞಾನ ವೈರಾಗ್ಯಗಳು, ಜ್ಞಾನ ವೈರಾಗ್ಯಗಳಿಂದ ವಿಶೇಷ ಭಕ್ತಿ, ವಿಶೇಷ ಭಕ್ತಿಯಿಂದ ಭಗವಂತನ ಅನುಗ್ರಹ, ಭಗವಂತನ ಅನುಗ್ರಹದಿಂದ ಮೋಕ್ಷ ಅನ್ನೋದು ಆಗ್ತದೆ. ಇಂತಹ ಭಕ್ತಿಯನ್ನ ಮಾಡಬೇಕು. ಭಕ್ತಿ ಇಲ್ಲದಲೇ ಕೇವಲ ಕರ್ಮಗಳನ್ನ ಮಾಡಿದ್ರೆ ಅದರಿಂದ ಯಾವ ಲಾಭನೂ ಇಲ್ಲ. ದೇವರಲ್ಲಿ ಎಳ್ಳಷ್ಟೂ ಭಕ್ತಿ ಇಲ್ಲ. ಆದರೆ ಸ್ನಾನ, ಸಂಧ್ಯಾವನ್ನೇ, ಜಪ, ತಪ, ಹೋಮ, ಹವನ, ಅತಿಥಿ ಅಭ್ಯಾಗತರ ಆರಾಧನಾ, ಅನೇಕ ಸತ್ಕರ್ಮಗಳನ್ನ ಅಖಂಡವಾಗಿ ಮಾಡ್ತಿರ್ತಾನೆ. ಏನು ಅದರಿಂದ ಏನು ಲಾಭ ಇದೆ? ಏನು ಲಾಭ ಇಲ್ಲ. ಅದನ್ನೇ ಭಾಗವತ ಹೇಳುತ್ತದೆ, ಧರ್ಮ ಸ್ವನಿಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇತ್ ಯದಿ ರತಿಂ ಶ್ರಮ ಏವ ಹಿ ಕೇವಲಂ. ಪುಂಸಾಂ ಸ್ವನಿಷ್ಠಿತ ಧರ್ಮ. ಮನುಷ್ಯ ಅನೇಕ ಧರ್ಮಗಳನ್ನ ಆಚರಣೆ ಮಾಡ್ತಾನೆ. ಸ್ನಾನ ಮಾಡ್ತಾನೆ, ಸಂಧ್ಯಾವನ್ನೇ ಮಾಡ್ತಾನೆ, ಜಪ, ತಪ, ಹೋಮ ಎಲ್ಲವನ್ನೂ ಕೂಡ ಮಾಡ್ತಾನೆ. ಮಾಡ್ತಾ ಇರುವ ಸಂದರ್ಭದಲ್ಲಿ ವಿಶ್ವಕ್ಸೇನ ಕಥಾಶ್ರಯಂ, ದೇವರ ಕಥೆಗಳನ್ನ ಕೇಳೋದ್ರಲ್ಲಿ ಇವನಿಗೆ ಆಸಕ್ತಿ ಹುಟ್ಟಲಿಲ್ಲ ಅಂತಂದ್ರೆ ಆ ಕರ್ಮ ಅದು ಶ್ರಮ ಏವ ಹಿ ಕೇವಲಂ, ವ್ಯರ್ಥ. ಹುಣಸೆಹಣ್ಣು ನೀರಿನಲ್ಲಿ ಹುಣಸೆಹಣ್ಣು ತೊಳೆದಂಗ ಆಗ್ತದೆ ಅಂತಾರಲ್ಲ, ಹಾಗಿದ್ದ ಹಾಗೆ. ಇಲ್ಲಿ ವ್ಯಾಖ್ಯಾನಕಾರರು ಒಂದು ವಿಷಯವನ್ನ ತಿಳಿಸಿಕೊಡ್ತಾರೆ. ಭಗವತ್ ಪ್ರೀತಿ ಜನಕವಾಗದೇ ಇರತಕ್ಕಂತಹ, ಭಗವಂತನ ಕಥೆಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸದೇ ಇರತಕ್ಕಂತಹ ಕರ್ಮ ಇದು ನಿಷ್ಫಲ. ಆಚರಿತಂ ಕರ್ಮ, ನಾವೇನೆಲ್ಲ ಕರ್ಮಗಳನ್ನ ಮಾಡ್ತೀವಿ ಆ ಎಲ್ಲ ಕರ್ಮಗಳು ಸಾರ್ಥಕವಾಗಬೇಕಾದ್ರೆ, ಆ ಕರ್ಮಗಳು ಮಾಡ್ತಾ ಇರಬೇಕಾದಾಗ ಭಗವಂತನಲ್ಲಿ ಸ್ವಲ್ಪ ಸ್ವಲ್ಪ ಭಕ್ತಿ ಹುಟ್ಟುತ್ತಾ ಹೋಗಬೇಕು. ಎಂಥದ್ದು ಕರ್ಮಗಳು? ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡಬೇಕು. ಅದರಲ್ಲಿಯೂ ಕೂಡ ಪರಂಪರಾ ಪ್ರಾಪ್ತವಾದ ಕರ್ಮಗಳನ್ನ ಮಾಡಬೇಕು. ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ, ಅವರಿಗಿಂತ ಹಿರಿಯರು ಮನೆಯೊಳಗೆ ಏನು ಸಂಪ್ರದಾಯದಂತೆ ಕರ್ಮಗಳನ್ನ ಮಾಡ್ತಾ ಬಂದಿರ್ತಾರಲ್ಲ. ಕೆಲವರು ಮನೆಯಲ್ಲಿ ಸೀಗೆ ಗೌರಿ ಅಂತಾರೆ, ಕೆಲವರು ಮನೆಯಲ್ಲಿ ಶ್ರಾವಣ ಮಾಸದ ಗೌರಿ ಅಂತಾರೆ, ಚೈತ್ರ ಮಾಸದ ಗೌರಿ ಅಂತಾರೆ, ಕೆಲವರಲ್ಲಿ ವರಮಹಾಲಕ್ಷ್ಮಿ ವ್ರತಗಳಿರ್ತದೆ, ಕೆಲವ್ರ ಮನೆಯಲ್ಲಿ ಸ್ವರ್ಣ ಗೌರಿ ವ್ರತ ಇರ್ತದೆ, ಕೆಲವ್ರ ಮನೆಯಲ್ಲಿ ಚೈತ್ರ ಮಾಸದ ಗೌರಿ ಕೂಡಿಸೋದಿರ್ತದೆ. ನಮ್ಮ ಮನೆಯಲ್ಲಿ ಅದಿಲ್ಲ. ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಆಚಾರದಲ್ಲಿ ಯಾವ ಕರ್ಮಗಳನ್ನ ಮಾಡಬೇಕು ಅಂತ ವಿಧಾನ ಮಾಡಿದೆ ಆ ಎಲ್ಲ ಕರ್ಮಗಳನ್ನು ಮಾಡಬೇಕು. ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡಬೇಕು. ಸದಾಚಾರ ಸಂಪ್ರದಾಯ ಪ್ರಾಪ್ತವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡಬೇಕು. ದೇಶ, ಕಾಲ, ದ್ರವ್ಯಗಳಿಗೆ ಅನುಗುಣವಾಗಿರ್ತಕ್ಕಂತಹ ಕರ್ಮಗಳನ್ನ ಮಾಡಬೇಕು. ದೇವರು ಚೆನ್ನಾಗಿ ಸಂಪತ್ತನ್ನ ಕೊಟ್ಟಿದ್ದಾನೆ. ಅಂತಹ ಸಂದರ್ಭದಲ್ಲಿ ಯಥೇಷ್ಟವಾಗಿ ದಾನ ಧರ್ಮಾದಿಗಳನ್ನ ಮಾಡಬೇಕು. ದೇವರು ಕೊಟ್ಟ ಸಂಪತ್ತಿಗೆ ವಿರೋಧಿಯಾಗಿರ್ತಕ್ಕಂತಹದ್ದನ್ನ ಮಾಡಬಾರ್ದು, ಅದಕ್ಕೆ ಸಂಕೋಚ ಮಾಡಬಾರ್ದು. ದೇವರು ಏನ್ ಸಂಪತ್ತನ್ನ ಕೊಟ್ಟಿದ್ದಾನೆ ಅದಕ್ಕೆ ಅನುಗುಣವಾಗಿ ದಾನ ಧರ್ಮಾದಿಗಳನ್ನ ಮಾಡಬೇಕು. ಇದು ದ್ರವ್ಯಕ್ಕೆ ಅನುಗುಣವಾಗಿರತಕ್ಕಂತಹ ಕರ್ಮ. ದೇಶ ಮತ್ತು ಕಾಲಗಳು, ಯಾವ ದೇಶ ಯಾವ ಕಾಲ ಒಳ್ಳೆ ಕಾಲ ಯಾವುದು? ಮಾವಿನ ಹಣ್ಣು ಸಿಗುವಂತಹ ಕಾಲ. ಅಂತಹ ಸಂದರ್ಭದಲ್ಲಿ ಮಾವಿನ ಹಣ್ಣನ್ನ ದಾನ ಮಾಡಬೇಕು. ಯಾವುದೋ ಕಾಲದಲ್ಲಿ ಬಂದು ಮಾವಿನ ಹಣ್ಣು ದಾನ ಮಾಡ ಸಾಧ್ಯ ಇಲ್ಲ. ಯಾವ ಕಾಲದಲ್ಲಿ ಯಾವ ಪದಾರ್ಥಗಳು ಸಿಗ್ತದೆ, ಯಾವ ದೇಶದಲ್ಲಿ ಯಾವ ಪದಾರ್ಥಗಳು ಸಿಗ್ತದೆ, ಅವುಗಳನ್ನ ದೇಶ ಕಾಲಗಳಿಗೆ ಅನುಗುಣವಾಗಿ ದಾನ ಧರ್ಮಾದಿಗಳನ್ನ ಮಾಡೋದೇನಿದೆಯಲ್ಲ ಇದು ಸತ್ಕರ್ಮಗಳು. ಇಂತಹ ಸತ್ಕರ್ಮಗಳನ್ನ ಮಾಡಬೇಕಾದಾಗ ಭಗವಂತನ ಕಥಾದಲ್ಲಿ ಆಸಕ್ತಿ ಹುಟ್ಟಬೇಕು. ಹುಟ್ಟಲಿಲ್ಲ ಅಂತಂದ್ರೆ ತರ್ಹಿ ಕ್ರಿಯಾಕಾಲೆ ಆವಾಗೇನಾಗ್ತದೆ?
ಶ್ರಮ ಏವ ಹಿ ಕೇವಲ ಕರ್ಮಗಳನ್ನ ಮಾಡೋದ್ರಿಂದ ಶ್ರಮ ಆಯ್ತು ಹೊರತು ಅದರಿಂದ ಯಾವ ಪುಣ್ಯ ಪುರುಷಾರ್ಥಗಳು ಸಿಗ್ಲಿಲ್ಲ. ಯಾಕೆ ಶ್ರಮ ಅಂತಂದ್ರೆ ಆ ಕರ್ಮಗಳನ್ನ ಮಾಡುವ ಕಾಲದಲ್ಲಿ ದುಃಖ. ನೋಡ್ರಿ, ಯಜ್ಞ ಮಾಡ್ತೀವಿ, ಯಜ್ಞ ಮಾಡಬೇಕಾದಾಗ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ತರಬೇಕು, ಅದಕ್ಕಾಗಿ ಹಣವನ್ನ ವಿನಿಯೋಗ ಮಾಡಬೇಕು. ಸರಿ, ಎಲ್ಲ ಸಾಮಾನುಗಳನ್ನ ತಂದು ಯಜ್ಞವನ್ನ ಪ್ರಾರಂಭ ಮಾಡಿ ಆ ಯಜ್ಞದಲ್ಲಿ ತುಪ್ಪವನ್ನ ಹಾಕ್ತೀವಿ. ತುಪ್ಪವನ್ನ ಹಾಕಿದಾಗ ಹೊಗೆ ಬರ್ತದೆ, ಹೊಗೆ ಎಲ್ಲ ನಮ್ಮ ಕಣ್ಣೊಳಗೆ ಹೋಗ್ತದೆ, ಕಣ್ಣೊಳಗೆ ಹೋಗಿ ಏನಾಗುತ್ತೆ, ಕಣ್ಣೀರು ಬರ್ತದೆ, ದುಃಖ ಆಗ್ತದೆ. ಹೀಗಾಗಿ ಯಜ್ಞಯಾಗಾದಿಗಳನ್ನ ಮಾಡುವ ಸಂದರ್ಭದಲ್ಲಿಯೂ ದುಃಖ ಆಗ್ತದೆ, ಮಾಡದ ಮೇಲೂ ಅದರಿಂದ ಪುಣ್ಯ ಪುರುಷಾರ್ಥಗಳು ಸ್ವರ್ಗಾದಿಗಳು ಸಿಗೋದಿಲ್ಲ. ಯಾಕೆ? ಭಗವಂತನಲ್ಲಿ ಭಕ್ತಿ ಬರಲಿಲ್ಲ. ಹೀಗಾಗಿ ಅದು ಶ್ರಮ. ಪತನ ಭಯಗ್ರಸ್ತ ಅಲ್ಪ ಫಲಕತ್ವಾತ್. ಎಲ್ಲಿ ನರಕಾದಿಗಳು, ನಾವು ಸತ್ಕರ್ಮಗಳನ್ನ ಮಾಡೋದು ಎದಕ್ಕೆ, ದಾನ ಧರ್ಮಾದಿಗಳನ್ನ ಮಾಡೋದು ಎದಕ್ಕೆ, ಪುಣ್ಯ ಬರಲಿ, ಪುಣ್ಯದಿಂದ ಸ್ವರ್ಗ ಆಗಲಿ ಅನ್ನೋದಕ್ಕಾಗಿ ಮಾಡೋದು. ಆ ಕರ್ಮಗಳನ್ನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅದರಿಂದ ಏನಾಗ್ತದೆ, ನರಕಾದಿಗಳು ಬರ್ತದೆ. ಅಥವಾ ಆ ಕರ್ಮಗಳನ್ನ ಮಾಡಿದ್ರು ಅಲ್ಪ ಸ್ವಲ್ಪ ಪುಣ್ಯ ಬರಬಹುದು, ಕಿಂಚಿತ್ ಫಲ ಬರಬಹುದು, ಹೊರತು ಭಗವಂತನ ಅನುಗ್ರಹ ಸಿಗೋದಿಲ್ಲ. ದೇವರ ಅನುಗ್ರಹ ಸಿಗಬೇಕಾದ್ರೆ ನಾವು ಮಾಡುವ ಕರ್ಮಗಳಲ್ಲಿ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕು. ಇಲ್ಲ ಅಂದ್ರೆ ಆ ಕರ್ಮಗಳು ವ್ಯರ್ಥವಾಗಿ ಬಿಡುತ್ತದೆ. ಹಾಗಾದ್ರೆ ನಾವು ಮಾಡುವಂತಹ ಸತ್ಕರ್ಮಗಳ ಫಲ, ನಾವು ಮಾಡಿದಂತಹ ಸತ್ಕರ್ಮಗಳಿಗೆ ಏನು ಲಾಭ ಅಂತಂದ್ರೆ ಭಗವಂತನ ಸಂತೋಷವೇ ಲಾಭ. ನಾವು ಅವ್ರನ್ನ ಮೆಚ್ಚಿಸ್ತೀವಿ, ಇವ್ರನ್ನ ಮೆಚ್ಚಿಸ್ತೀವಿ, ಅವ್ರನ್ನ ಸಂತೋಷ ಪಡಿಸ್ತೀವಿ, ಇವ್ರನ್ನ ಸಂತೋಷ ಪಡಿಸ್ತೀವಿ ಅಂತ ಕೆಲಸಗಳನ್ನ ಮಾಡೋದಲ್ಲ. ಯಾರು ಸಂತೋಷ ಪಟ್ರೆ ಪಡ್ಲಿ, ಬಿಟ್ರೆ ಬಿಡ್ಲಿ, ದೇವರು ಸಂತೋಷ ಪಡ್ತಾನ ಸಾಕು. ಆ ಉದ್ದೇಶವನ್ನ ಇಟ್ಟುಕೊಂಡು ನಾವು ಕರ್ಮಗಳನ್ನ ಮಾಡಬೇಕು. ಜನಾರ್ದನನ್ನ ಮೆಚ್ಚಿಸರು ಜನರನ್ನ ಮೆಚ್ಚಿಸೋದಿಕ್ಕಾಗೋದಿಲ್ಲ ಅಂತ ಒಂದು ಗಾದೆನೇ ಇದೆ. ಜನರನ್ನ ಮೆಚ್ಚಿಸೋದಿಕ್ ಸಾಧ್ಯನೇ ಇಲ್ಲ. ದೇವರನ್ನ ಬೇಕಾದ್ರೆ ಮೆಚ್ಚಿಸ್ಬಿಡ್ಬೋದು, ಜನರನ್ನ ಮೆಚ್ಚಿಸೋದಿಕ್ಕಾಗೋದಿಲ್ಲ. ಕಿಮಪಿ ಸಕಲ ಹೃದಯಂ ಕಲ್ಪಯನ್ ನೈವ ದೈವಂ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಎಲ್ಲರನ್ನೂ ಸಂತೋಷ ಪಡಿಸ್ತೀವಿ ಅಂತ ಹೊರಟ್ರೆ ಜಗತ್ತಿನಲ್ಲಿ ಅದು ಸಾಧ್ಯನೇ ಇಲ್ಲ. ಎಲ್ಲರನ್ನೂ ಸಂತೋಷ ಪಡಿಸೋದಿಕ್ ಸಾಧ್ಯನೇ ಇಲ್ಲ. ಒಬ್ಬರನ್ನ ಸಂತೋಷ ಪಡಿಸಿದ್ರೆ ಅದರಿಂದ ಮತ್ತೊಬ್ಬರಿಗೆ ದುಃಖ ಆಗ್ತದೆ, ಒಬ್ಬರಿಗೆ ದುಃಖವನ್ನ ಪಡಿಸಿದ್ರೆ ಅದರಿಂದ ಇನ್ನೊಬ್ಬರಿಗೆ ಸಂತೋಷ ಆಗ್ತದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಸೂರ್ಯ ಇದ್ದಾನೆ, ಸೂರ್ಯ ಹುಟ್ಟಿದಾಗ ಕಮಲಗಳಿಗೆಲ್ಲ ಸಂತೋಷ ಆಗ್ತದೆ, ಅಯ್ಯೋ ಸೂರ್ಯ ಹುಟ್ಟಿದ್ನಲ್ಲ ಅಂತ ಹೇಳಿ ಕಮಲಗಳೆಲ್ಲ ಅರಳಿ ತಮ್ಮ ಮುಖವನ್ನ ಬಹಳ ವಿಸ್ತಾರವಾಗಿ ಮಾಡಿಕೊಳ್ಳುತ್ತದೆ, ಅರಳುತ್ತದೆ, ಕಮಲ ಅರಳುತ್ತದೆ. ಆದರೆ ನೈದಿಲೆ ಏನಿದೆಯಲ್ಲ ಅದು ಬಾಡಿ ಹೋಗ್ತದೆ. ಅಯ್ಯೋ ಸೂರ್ಯ ಯಾಕಾದ್ರೂ ಹುಟ್ಟದ್ನಪ್ಪ ಅಂಥೇಳಿ ಅವು ತಮ್ಮ ಮುಖಗಳನ್ನ ಬಾಡಿಸಿಕೊಳ್ತದೆ, ಕಮಲ ತಮ್ಮ ಮುಖವನ್ನ ಅರಳಿಸಿಕೊಳ್ತದೆ. ಕಮಲಕ್ಕೆ ಸಂತೋಷವಾದರೆ ನೈದಿಲೆಗೆ ದುಃಖ. ಚಂದ್ರ ತಾನು ಹುಟ್ಟಿದಾಗ ನೈದಿಲೆ ಚೆನ್ನಾಗಿ ಅರಳುತ್ತೆ, ನೈದಿಲೆಗೆ ಸಂತೋಷ. ಕಮಲಗಳೆಲ್ಲವೂ ಕೂಡ ಸಾಯಂಕಾಲದಲ್ಲಿ ಬಾಡಿ ಹೋಗ್ತವೆ, ಅವುಗಳಿಗೆ ದುಃಖ. ಹೀಗಾಗಿ ಎಲ್ಲರನ್ನೂ ಸಂತೋಷ ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ತಂದೆಯನ್ನ ಸಂತೋಷ ಪಡಿಸಿದ್ರೆ ತಾಯಿಗೆ ದುಃಖ, ತಾಯಿಯನ್ನ ಸಂತೋಷ ಪಡಿಸಿದ್ರೆ ತಂದೆಗೆ ದುಃಖ, ಮಕ್ಕಳನ್ನ ಸಂತೋಷ ಪಡಿಸಿದ್ರೆ ತಂದೆ ತಾಯಿಗಳಿಗೆ ಒಮ್ಮೊಮ್ಮೆ ಸಹನೆ ಆಗೋದಿಲ್ಲ. ಇವೆಲ್ಲವೂ ಕೂಡ ಜಗತ್ತಿನಲ್ಲಿ ಆಗ್ತದೆ. ಹೀಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳಿಗೆ ನಾವು ಏನನ್ನ ಅಪೇಕ್ಷೆ ಮಾಡಬೇಕು, ಏನನ್ನ ಫಲ ಅಂತ ಹೇಳಿ ನಾವು ಬಯಸಬೇಕು ಅಂತಂದ್ರೆ ದೇವರ ಸಂತೋಷ. ಇದೊಂದೇ ನಮ್ಮ ತಲೆಯೊಳಗಿರಬೇಕು. ಬೇರೆಯವರು ಸಂತೋಷ ಪಟ್ರೆ ಪಡ್ಲಿ, ಬಿಟ್ರೆ ಬಿಡ್ಲಿ, ಯಾರು ಸಂತೋಷ ಪಟ್ರೇನು ಯಾರು ದುಃಖ ಪಟ್ರೇನು ನಮಗೇನು ಯಾವುದರ ಸಂಬಂಧನೂ ಇಲ್ಲ. ದೇವರು ನಾನು ಮಾಡಿದ ಕರ್ಮದಿಂದ ಪ್ರೀತನಾಗಿದ್ದಾನೆಯೋ ಇಲ್ಲೋ ಇಷ್ಟನ್ನೇ ನೋಡ್ಬೇಕು. ಅದೇ ನಿಜವಾಗಿಯೂ ಕೂಡ ನಾವು ಮಾಡುವಂತಹ ಸತ್ಕರ್ಮಗಳಿಗೆ ಫಲ. ಅತಃ ಪುಂಬಿಹಿ ದ್ವಿಜಶ್ರೇಷ್ಠಾ
ವರ್ಣಾಶ್ರಮ ವಿಭಾಗಶಃ ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ಉಚಿತವಾದ ಸತ್ಕರ್ಮಗಳನ್ನ ಮಾಡಿದ್ರೆ ಅದರ ಫಲ ಏನು? ಭಗವಂತನ ಪ್ರೀತಿ. ಸ್ವನಿಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ. ತಾನು ತನ್ನ ವರ್ಣಾಶ್ರಮಗಳಿಗೆ ಅನುಗುಣವಾಗಿರತಕ್ಕಂತಹ ಕರ್ಮಗಳನ್ನು ಏನು ಮಾಡ್ತಾನೆ, ಈ ಕರ್ಮಗಳ ಫಲ, ಇದರ ಪ್ರಯೋಜನ, ಇದರ ಲಾಭ ಏನು ಅಂತಂದ್ರೆ ಸಂಸಿದ್ಧಿ ಹರಿತೋಷಣಂ. ಭಗವಂತನ ಸಂತೋಷನೇ ಇದು ಮುಖ್ಯವಾದ ಪ್ರಯೋಜನ. ಸ್ವೇನ ಆಚರಿತಸ್ಯ ಧರ್ಮಸ್ಯ ಸತ್ಕರ್ಮಣ ಸಂಸಿದ್ಧಿ. ಸಂಸಿದ್ಧಿ ಅನ್ನೋ ಶಬ್ದಕ್ಕೆ ಫಲ ಅಂತ ಅರ್ಥ, ಪ್ರಯೋಜನ ಅಂತ ಅರ್ಥ. ತಾನು ಮಾಡಿದ ಪ್ರತಿಯೊಂದು ಕರ್ಮಗಳಿಗೆ ಪ್ರಯೋಜನ, ಸಾರ್ಥಕತೆ ಯಾವಾಗ ಅಂತಂದ್ರೆ ಅದು ಭಗವತ್ತೋಷಣ, ಹರಿತೋಷಣ, ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹ. ಹೀಗಾಗಿ ನಾವು ಪ್ರತಿ ಒಂದು ಕರ್ಮಗಳನ್ನ ಮಾಡಿದ ಮೇಲೆ ಕೊನೆಯ ಒಳಗೆ ನಾವು ಏನಂತ ಹೇಳಿ ದೇವರಿಗೆ ಸಮರ್ಪಣೆ ಮಾಡ್ತೀವಿ? ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಕೊನೆಯ ಒಳಗೆ ಆ ಕರ್ಮವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ಅನೇನ ಭಾವಯೇತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಆ ಪುಣ್ಯವನ್ನ ದೇವರಿಗೆ, ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಪ್ರೀತೋ ವರದೋ ಭವತು ಅಂತೀವಿ ಕೊನೆ ಒಳಗೆ. ಈ ಯಾವ ಕರ್ಮದಿಂದ ಭಗವಂತ ಪ್ರೀತನಾಗಲಿ, ಪ್ರೀತನಾಗಿ ನನಗೆ ಅವನ ಅನುಗ್ರಹ ರೂಪವಾಗಿರ್ತಕ್ಕಂಥ ವರವನ್ನ ಭಗವಂತ ನನಗೆ ಕೊಡಲಿ ಅನ್ನೋ ಉದ್ದೇಶದಿಂದ ಎಲ್ಲ ಕರ್ಮಗಳನ್ನ ನಾವು ಮಾಡಬೇಕು. ಆ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಇರಬೇಕಾದಾಗ ದೇವರ ಕಥೆಗಳನ್ನು, ದೇವರ ಗುಣಗಳನ್ನು ನಿರಂತರವಾಗಿ ಎರಡು ಕಿವಿಗಳಿಂದ ಕೇಳ್ತಾ ಇರಬೇಕು. ಏನೇನೋ ಹಾಡುಗಳನ್ನ ಹಾಕೊಂಡು ಕೇಳ್ತಾ ಕೇಳ್ತಾ ಮನೆ ಎಲ್ಲ ಕೆಲಸವನ್ನ ನಾವು ಮಾಡ್ತೀವಿ. ಹಾಗೆ ಮಾಡಬಾರ್ದು. ಹಾಡು ಹರಟೆಯನ್ನ ಹೊಡ್ಕೊಂಡು ಮನೆ ಕೆಲಸಗಳನ್ನ ಮಾಡಬಾರ್ದು. ದೇವರ ಗುಣಗಾನವನ್ನ ಶ್ರವಣ ಮಾಡ್ತಾ ಮನೆ ಕೆಲಸಗಳನ್ನ ಮಾಡಬೇಕು. ದೇವರ ಕಥೆಗಳನ್ನ, ಸಚ್ಚಾಸ್ತ್ರಗಳ ಶ್ರವಣವನ್ನ ಮಾಡ್ತಾ ಪ್ರತಿಯೊಂದು ಕೆಲಸಗಳನ್ನ ಮಾಡ್ತಾ ಇರಬೇಕು. ತಸ್ಮಾತ್ ಏಕೇನ ಮನಸ ಭಗವಾನ್ ಸಾತ್ವತಾಂಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಅದರಿಂದ ಏನ್ ಮಾಡ್ಬೇಕಪ್ಪ? ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಸೂತಾಚಾರ್ಯರು ಶ್ರವಣಕಾದಿಗಳಿಗೆ ಹೇಳ್ತಾ ಇದ್ದಾರೆ, ತಸ್ಮಾತ್ ಏಕೇನ ಮನಸ, ಒಂದೇ ಮನಸ್ಸು, ಏಕಾಗ್ರವಾದ ಮನಸ್ಸು, ಒಂದೇ ಕಡೆ ಮನಸ್ಸಿರಬೇಕು. ದೇವರ ಕಡೆನೇ ಮನಸ್ಸಿರಬೇಕು. ನಮಗೆ ದೇವರ ಕಡೆ ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ನಮ್ಮ ಮನಸ್ಸಿರುತ್ತದೆ, ಬೇರೆದು ಎಲ್ಲವನ್ನು ವಿಚಾರ ಮಾಡ್ತಾ ಇರುತ್ತದೆ. ಹಾಗಲ್ಲ, ಬೇರೆ ಯಾವುದರ ಬಗ್ಗೆಯೂ ವಿಚಾರ ಮಾಡದಲೆ ಕೇವಲ ಭಗವಂತನಲ್ಲಿಯೇನೇ ನಮ್ಮ ಮನಸ್ಸನ್ನ ಇಟ್ಟು ಏಕಾಗ್ರ ಮನಸ್ಸಿನಿಂದ ಶ್ರೋತವ್ಯ, ಆ ಭಗವಂತನ ಕಥೆಗಳನ್ನೇ ಕೇಳ್ತಾ ಇರಬೇಕು. ಕೀರ್ತಿತವ್ಯಶ್ಚ, ಆ ಭಗವಂತನ ಗುಣಗಾನವನ್ನೇ ಮಾಡ್ತಾ ಇರಬೇಕು. ಧ್ಯೇಯ, ಮನಸ್ಸಿನಲ್ಲಿ ನಿರಂತರವಾಗಿ ಆ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇರಬೇಕು. ಪ್ರತಿಮೆಗಳನ್ನ, ಭಗವಂತನ ಪ್ರತಿಮೆಗಳೇನಿದೆ ಅವುಗಳನ್ನ ಪೂಜೆ ಮಾಡ್ತಾ ಇರಬೇಕು. ಚಲ ಪ್ರತಿಮಾ, ಅಚಲ ಪ್ರತಿಮಾ. ಅಚಲ ಪ್ರತಿಮಾ ನಾವೇನು ಶಾಲಿಗ್ರಾಮ, ಭಗವಂತನ ರಾಮ, ಕೃಷ್ಣ ಮೊದಲಾಗಿರ್ತಕ್ಕಂಥ ನರಸಿಂಹ ಮೊದಲಾದಂತಹ ಪ್ರತಿಮೆಗಳೇನಿದೆಯಲ್ಲ ಇವೆಲ್ಲವೂ ಅಚಲ ಪ್ರತಿಮಾ. ಅವುಗಳಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಓಂ ನ ಪ್ರತೀಕೆ ನಹಿ ಸಹ ಓಂ. ವೇದವ್ಯಾಸದೇವರು ಹೇಳ್ತಾರೆ, ಪ್ರತಿಮೆಗಳೇ ದೇವರಲ್ಲ, ಪ್ರತಿಮೆಗಳಲ್ಲಿ ದೇವರಿದ್ದಾನೆ ಅಂತ ತಿಳಿದು ಆ ಅರ್ಚಾದಿಗಳಲ್ಲಿ ಇರುವ ಭಗವಂತನ ಆರಾಧನೆಯನ್ನ ಮಾಡಬೇಕು. ಅದಕ್ಕಿಂತಲೂ ವಿಶೇಷವಾಗಿ ಚಲಪ್ರತಿಮಾ. ಚಲಪ್ರತಿಮಾ ಅಂದ್ರೆ ಬ್ರಾಹ್ಮಣರು, ಬ್ರಾಹ್ಮಣರಲ್ಲಿಯೂ ಕೂಡ ಶಾಸ್ತ್ರವನ್ನ ಅಧ್ಯಯನ ಮಾಡಿದವರು, ಅವರಲ್ಲಿಯೂ ವಿಶಿಷ್ಟವಾಗಿ ವ್ಯಾಖ್ಯಾನಗಳನ್ನ ಮಾಡುವಂತಹ ಬ್ರಾಹ್ಮಣೋತ್ತಮರೇನಿದ್ದಾರೆ ಅವರು ಭಗವಂತನ ಚಲಪ್ರತಿಮೆಗಳು. ಅವರಲ್ಲಿ ಭಗವಂತನ ಆರಾಧನೆಯನ್ನ ವಿಶೇಷವಾಗಿ ಮಾಡಬೇಕು. ಪೂಜ್ಯಶ್ಚ ನಿತ್ಯದ. ಶ್ರವಣಾದಿ ವಿನಾನೈವ
ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೋ ಪುನರೇವ ಸಮಭ್ಯಸೇತ್. ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಶ್ರವಣಾದಿಗಳನ್ನ ಎಷ್ಟು ದಿವಸ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ದೇವರ ಕಥೆಗಳನ್ನ ಎಷ್ಟೊತ್ತು ಕೇಳಬೇಕು? 9 ಗಂಟೆ ಆಯ್ತು ಅಲ್ಲ, ನಿರಂತರವಾಗಿ ಕೇಳ್ತಾನೇ ಇರಬೇಕು. ಎಲ್ಲಿ ತನಕ? ನಿದ್ದೆ ಬರೋ ತನಕ. ಎಷ್ಟು ಇನ್ನು ನಿದ್ದೆ ತಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತಂದ್ರೆ 1 ನಿಮಿಷ ಕಣ್ಣನ್ನ ಮುಚ್ಚಿ ಮತ್ತೆ ಎಚ್ಚರ ಆಗಿದ ತಕ್ಷಣ ಭಾಗವತಾದಿ ಸಚ್ಚಾಸ್ತ್ರಗಳ ಶ್ರವಣ, ಅಧ್ಯಯನ, ಅಧ್ಯಾಪನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ಶಕ್ಯ ಇದೆಯೋ ಅಷ್ಟು ಶ್ರವಣಾದಿಗಳನ್ನು ಮಾಡಬೇಕು. ನರಜನ್ಮ ಬಲು ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ಇದನ್ನ ಸಾರ್ಥಕಪಡಿಸಿಕೊಳ್ಳಬೇಕು. ಕಣತ್ಯಾಗೆ ಕುತೋ ಧನಂ ಕ್ಷಣಶ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧೇತ್. ಕ್ಷಣತ್ಯಾಗೆ ಕುತೋ ವಿದ್ಯಾ, ಕಣತ್ಯಾಗೆ ಕುತೋ ಧನಂ. 1 ಕ್ಷಣ ಕಳ್ಕೊಂಡ್ಬಿಟ್ಟ ಅಂದ್ರೆ ಆ ಕ್ಷಣ ಮತ್ತೆ ಮರಳಿ ಬರೋದಿಲ್ಲ. ಹೋಯ್ತು, ಫಾಸ್ಟ್ ಇಸ್ ಫಾಸ್ಟ್. ಓದದ್ದು ಹೋಯ್ತು, ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಇಲ್ಲಿ ತನಕ ಏನ್ ಮಾಡಿದ್ವೋ ಮಾಡಿಬಿಟ್ವಿ, ಇನ್ನಾದರೂ ಕೂಡ ನಿರಂತರವಾಗಿ ಭಾಗವತಾದಿ ಸಚ್ಚಾಸ್ತ್ರಗಳನ್ನ, ಭಾಗವತಾದಿ ಕಥೆಗಳನ್ನ ಕೇಳಬೇಕು. ಹರಿಕಥಾ ಶ್ರವಣ ಮಾಡೋ ನಿರಂತರ, ಸ್ವಲ್ಪವೂ ಕೂಡ ಕಾಲಾವಕಾಶವನ್ನ ಕೊಡದಲೆ ನಿರಂತರವಾಗಿ ಭಗವಂತನ ಕಥೆಗಳನ್ನ ಕೇಳ್ತಾ ಇದ್ರೆ ಪರಗತಿಗೆ ಇದು ನಿರ್ಧಾರ. ಮೋಕ್ಷವನ್ನ, ಭಗವಂತನ ಅನುಗ್ರಹವನ್ನ ಪಡೆಯೋದಕ್ಕೆ ಸಾಧ್ಯ ಅಂತ ಸೂತಾಚಾರ್ಯರು ಶಮನಕಾದಿಗಳಿಗೆ ನಿರೂಪಣೆಯನ್ನ ಮಾಡಿದ್ದಾರೆ. ಇವತ್ತಲ್ಲ, ನಾಡಿದ್ದು 28ನೇ ತಾರೀಕು ಶ್ರೀಪಾದರಾಜರ ಆರಾಧನೆ. ನಾಳೆ ದ್ವಾದಶಿ, ನಾಡಿದ್ದು ತ್ರಯೋದಶಿ, ಚತುರ್ದಶಿ ಮತ್ತೆ ಹುಣ್ಣಿಮೆ 3 ದಿವಸಗಳ ಕಾಲ ಶ್ರೀಪಾದರಾಜರ ಆರಾಧನಾ ಮಹೋತ್ಸವ ನಡೀತದೆ. ಹೀಗಾಗಿ ಅವರ ಬಗ್ಗೆ 1-2 ಮಾತುಗಳನ್ನ ತಿಳಿಯೋದಕ್ಕೆ ಪ್ರಯತ್ನವನ್ನ ಮಾಡೋಣ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ, ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ. ದೇವರ ಗುರುಗಳ ಸ್ಮರಣೆಯನ್ನ ಪ್ರತಿನಿತ್ಯದಲ್ಲಿಯೂ ಮಾಡ್ತಾ ಇರಬೇಕು. ಸಾಧ್ಯ ಇಲ್ಲ ಅಂತಂದ್ರೆ ವಿಶೇಷ ದಿನಗಳಲ್ಲಿ ಆ ಗುರುಗಳ ಆರಾಧನಾ ದಿವಸದಲ್ಲಿ ಆದರೂ ಕೂಡ ಗುರುಗಳ ಮಹಿಮೆಯನ್ನ, ಗುರುಗಳ ಆಕೃತಿಯನ್ನ ಸ್ಮರಣೆ ಮಾಡಬೇಕು. ಆಕೃತಿ ಅನ್ನೋ ಶಬ್ದಕ್ಕೆ ಭೌತಿಕವಾಗಿರ್ತಕ್ಕಂತಹ ಆಕೃತಿ ಅಂತ ಒಂದು ಅರ್ಥ, ಇನ್ನೊಂದು ಆಕೃತಿ ಅವರಿಂದ ರಚಿತವಾಗಿರ್ತಕ್ಕಂತಹ ಗ್ರಂಥಗಳು, ಅವುಗಳ ಚಿಂತನೆಯನ್ನ ಮಾಡಬೇಕು. ಶ್ರೀಪಾದರಾಜರು ಅವರ ಆಕೃತಿಯನ್ನ ಸ್ಮರಣೆ ಮಾಡೋದು ಅಂತಂದ್ರೆ ಅವರ ಮಹಿಮೆಯನ್ನ ಕೊಂಡಾಡುವಂತಹ ಪ್ರಸಿದ್ಧವಾದ ಒಂದು ಹಾಡಿದೆಯಲ್ಲ, ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಅಹಿಶಯನನ ಒಲುಮೆಯಿಂದ ಮಹಿಯೊಳಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ. ಭೌತಿಕವಾದ ಅವರ ದೇಹ ಎಷ್ಟು ಸುಂದರವಾಗಿತ್ತು ಅನ್ನೋದನ್ನ ದಾಸರಾಯರು ಇಲ್ಲಿ ವರ್ಣನೆ ಮಾಡ್ತಾರೆ. ಮುತ್ತಿನ ಕವಚ ಮೇಲ್ಕುಲಾವಿ, ರತ್ನ ಕೆತ್ತಿದ ಕರ್ಣಕುಂಡಲ, ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಅವರು ಲಕ್ಷ್ಮೀನಾಥ ತೀರ್ಥರು ಅಂತ ಅವರ ಸನ್ಯಾಸ ನಾಮ. ಆದರೆ ಅವರನ್ನ ಶ್ರೀಪಾದರಾಜರು ಅಂತ ಹೇಳಿ ರಘುನಾಥ ತೀರ್ಥರು ಅವರನ್ನ ಕರೆದದ್ದು, ಅವರಿಗೆ ಪ್ರಶಸ್ತಿಯನ್ನ ಕೊಟ್ಟದ್ದು. ಏನ್ ಈ ಸಂದರ್ಭ ನಡೆದದ್ದು ಅಂತಂದ್ರೆ,
ವ್ಯಾಸರಾಜರು ಬ್ರಹ್ಮಣ್ಯ ತೀರ್ಥರ ಸನ್ಯಾಸ ಶಿಷ್ಯರು. ಆದರೆ ವಿದ್ಯಾ ಶಿಷ್ಯರು ಶ್ರೀಪಾದರಾಜರಿಗೆ ವಿದ್ಯಾ ಶಿಷ್ಯರು. ಒಮ್ಮೆ ಶ್ರೀಪಾದರಾಜರು ತಾವು ವ್ಯಾಸರಾಜರನ್ನ ರಘುನಾಥ ತೀರ್ಥರ ಬಳಿ ಕರೆದುಕೊಂಡು ಹೋದಾಗ ಅಲ್ಲಿ ವ್ಯಾಸರಾಜರು ಅನುವಾದವನ್ನ ಮಾಡಿದ್ದಾರೆ. ಅದರಿಂದ ಬಹಳ ಸಂತೋಷ ಆಯಿತು ರಘುನಾಥ ತೀರ್ಥರಿಗೆ. ಆವಾಗ ಶ್ರೀಪಾದರಾಜರನ್ನ, ಲಕ್ಷ್ಮೀನಾಥ ತೀರ್ಥರನ್ನ, ನೀವು ಇನ್ನು ಮುಂದೆ ಶ್ರೀಪಾದರಾಜರು, ಶ್ರೀಪಾದರು ಹೌದು ರಾಜರು ಹೌದು, ಶ್ರೀಪಾದಶ್ಚಾಸೋ ರಾಜಾಚ ಶ್ರೀಪಾದ ರಾಜ, ಇಂತಹ ಅದ್ಭುತ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿದ್ದೀರಿ, ಒಳ್ಳೆ ಉತ್ತಮರಾಗಿರ್ತಕ್ಕಂತಹ ವ್ಯಾಸರಾಜರನ್ನ ಜಗತ್ತಿಗೆ ಕೊಟ್ಟಿದ್ದೀರಿ, ಹೀಗಾಗಿ ನೀವು ರಾಜರು ಹೌದು ಶ್ರೀಪಾದರು ಹೌದು ಅಂತ ಹೇಳಿ. ರಾಜರು ಅಂದ ಮೇಲೆ ರಾಜರಂತೆ ಇರಬೇಕಲ್ಲ, ಹೀಗಾಗಿ ಅವರು ಕಾವಿಶಾಟಿಯನ್ನ ಧಾರಣೆ ಮಾಡಿದ್ರು ಕೂಡ, ಸನ್ಯಾಸಿಗಳಂತೆ ಇದ್ರೂ ಕೂಡ ರಾಜರಂತೆ ಅವರು ಇದ್ರಂತೆ. ಮುತ್ತಿನ ಕವಚ ಮೇಲ್ಕುಲಾವಿ, ಒಳ್ಳೆ ಮುತ್ತಿನ ಅಂಗಿ, ಮುತ್ತಿನಿಂದ ನಿರ್ಮಾಣ ಮಾಡಿರತಕ್ಕಂತಹ ಕವಚವನ್ನ ಧಾರಣೆ ಮಾಡಿರತಕ್ಕಂಥವ್ರು. ಆಮೇಲೆ ಮೇಲೆ ರತ್ನ ಕೆತ್ತಿ ಆ ಮೇಲ್ಕುಲಾವಿ, ಆ ಮೇಲೆ ಮುಂಡಾಸ್ ಪೇಟ ಅದನ್ನ ಧಾರಣೆ ಮಾಡಿದ್ದಾರೆ. ಒಳ್ಳೆ ಕರ್ಣಕುಂಡಲಗಳು, ಒಳ್ಳೆ ಶ್ರೀಗಂಧ, ಮೈತುಂಬ ಲೇಪನವನ್ನ ಮಾಡಿಕೊಂಡಿದ್ದಾರೆ, ಕಸ್ತೂರಿ ತಿಲಕ. ಹೀಗೆ ಶ್ರೀಪಾದರಾಜರು ಸನ್ಯಾಸಿಗಳಾಗಿದ್ರೂ ಕೂಡ ರಾಜರಂತೆ ಜೀವನವನ್ನ ಮಾಡಿದ್ದಾರೆ. ಇದು ಅವರ ಭೌತಿಕವಾದಂತಹ ಆಕೃತಿ. ಇದರಂತೆ ಅನೇಕ ಮಹಿಮೆಗಳನ್ನು ಶ್ರೀಪಾದರಾಜರು ತೋರಿಸಿದ್ದಾರೆ. ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋದಕದಿ ಕಳೆ, ಅಪ್ರಬುದ್ಧರು ದೂಷಿಸೆ ಗೇರೆಣ್ಣೆ ಕಪ್ಪು ವಸನ ಶುಭ್ರ ಮಾಡಿದ ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಒಬ್ಬ ಬ್ರಾಹ್ಮಣ ಬ್ರಹ್ಮಹತ್ಯ ದೋಷ ಬಂದಿದೆ, ಬ್ರಹ್ಮಹತ್ಯವನ್ನ ಮಾಡಿದ್ದಾನೆ. ಮಠದಲ್ಲಿ ಇರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ಆ ಬ್ರಾಹ್ಮಣನನ್ನ ದೂರ ಹಾಕಿದೆ. ನೀನು ಬ್ರಹ್ಮಹತ್ಯ ಮಾಡಿದಿ, ಗೋವಧ ಮಾಡಿದಿ, ಬ್ರಾಹ್ಮಣರ ವಧ ಮಾಡಿದಿ, ಹೀಗಾಗಿ ನಿನ್ನನ್ನ ನಾವು ಸೇರಿಸೋದಿಲ್ಲ ಅಂತ ಎಲ್ಲರೂ ಕೂಡ ಅವನನ್ನ ದೂರ ಇಟ್ಟಾಗ ಶ್ರೀಪಾದರಾಜರು ಶಂಕೋದಕವನ್ನ, ಶಂಖದಲ್ಲಿ ಜಲವನ್ನ ಅಭಿಮಂತ್ರಣ ಮಾಡಿ ಆ ಶಂಕೋದಕವನ್ನ ಆ ಬ್ರಾಹ್ಮಣನಿಗೆ ಪ್ರೋಕ್ಷಣೆ ಮಾಡಿದ್ದಾರೆ. ಪ್ರೋಕ್ಷಣೆ ಮಾಡಿ ಹೇಳಿದ್ರು, ಎಲ್ಲಾ ಶಿಷ್ಯರನ್ನು ಕರೆದು ಹೇಳಿದ್ರು, ಇವನು ಬ್ರಹ್ಮಹತ್ಯಾದಿ ಎಲ್ಲ ದೋಷಗಳಿಂದ ಮುಕ್ತನಾಗಿದ್ದಾನೆ, ಇವನನ್ನ ಒಳಗ್ ಕರ್ಕೊಳ್ಳಬಹುದು, ಇವನನ್ನ ಹೊರಗಡೆ ಇಡೋ ಪ್ರಸಂಗ ಇಲ್ಲ, ಇವನ್ನ ಹೊರಗಡೆ ಇಡಬೇಡ್ರಿ, ಇನ್ನು ಒಳಗ್ ಕರ್ಕೊಳ್ರಿ, ನಿಮ್ಮ ಜೊತೆ ಕರ್ಕೊಳ್ರಿ. ಆವಾಗ ಎಲ್ಲ ಶಿಷ್ಯರು ಹೇಳಿದ್ರು, ಅದು ಹೇಗ್ ಸಾಧ್ಯ? ನೀವು ಶಂಕೋದಕ ಪ್ರೋಕ್ಷಣೆ ಮಾಡಿದ ಮಾತ್ರಕ್ಕೆ ಇವನು ಬ್ರಹ್ಮಹತ್ಯಾದಿ ಎಲ್ಲ ದೋಷಗಳಿಂದ ಮುಕ್ತನಾಗಿದ್ದಾನೆ ಅನ್ನೋದನ್ನ ನಾವು ಹೇಗೆ ತಿಳ್ಕೊಳ್ಳೋದು? ಸಾಧ್ಯ ಇಲ್ಲ, ಇದು ಸುಮ್ಮನೆ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿದಾಗ, ಸರಿ ಹಾಗಾದ್ರೆ ಒಂದು ಉಪಾಯವನ್ನು ಹೇಳ್ತೀನಿ ಅಂತ ಹೇಳಿ, ನೋಡ್ರಿ ಗೇರೆಣ್ಣೆ ಅಂತ ಬರ್ತದೆ, ಆ ಗೇರ್ ಬೀಜ ಇರ್ತದಲ್ಲ ಅದರಿಂದ ಎಣ್ಣೆಯನ್ನು ತೆಗಿತಾರೆ. ಅದರಲ್ಲಿ ಒಂದು ಬಟ್ಟೆಯನ್ನ 1 ತಿಂಗಳು ನೆನೆಸ್ರಿ, ನೆನೆಸಿದ ಮೇಲೆ ಆ ಬಟ್ಟೆ ತಗೊಂಡು ಬರ್ರಿ. ಅದು ಹೇಗಾಗೋಗಿತ್ತು? ಕಪ್ಪಾಗಿಬಿಟ್ಟು, ಗೇರೆಣ್ಣೆ ಒಳಗೆ ತೊಯ್ದಂತಹ ಬಟ್ಟೆ ಕಪ್ಪಾಗಿಬಿಟ್ಟಿತ್ತು. ಮತ್ತೆ ಆ ಬ್ರಾಹ್ಮಣನಿಗೆ ಹೇಗೆ ಶಂಕೋದಕವನ್ನ ಪ್ರೋಕ್ಷಣೆ ಮಾಡಿದ್ರೋ ಅದೇ ರೀತಿಯಾಗಿ ಮತ್ತೆ ಶಂಕೋದಕವನ್ನ ಆ ಬಟ್ಟೆಗೆ ಪ್ರೋಕ್ಷಣೆ ಮಾಡಿದ್ರೆ ಆ ಬಟ್ಟೆ ಒಳ್ಳೆ ಬೆಳ್ಳಿಗೆ ಸ್ವಚ್ಛವಾದಂತಹ ಒಗೆದ ಶುಭ್ರವಾದ ಬಟ್ಟೆ ಆದ ಹಾಗೆ ಆಯ್ತು. ಎಲ್ಲರಿಗೂ ಕೂಡ ಆವಾಗ ಜ್ಞಾನೋದಯ ಆಯ್ತು. ಹೋ ಶ್ರೀಪಾದರಾಜರಲ್ಲಿ
ಇಂತಹ ಮಹಿಮೆ ಇದೆ. ಬ್ರಹ್ಮಹತ್ಯಾದಿ ದೋಷಗಳನ್ನೂ ಕೂಡ ಕಳೆಯುವಂತಹ ಮಹಿಮೆ ನಮ್ಮ ಶ್ರೀಪಾದರಾಜರಲ್ಲಿದೆ ಅಂತ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಪ್ರಸಂಗದಲ್ಲಿ ಶ್ರೀಪಾದರಾಜರು ಅವರು ಎಲ್ಲಾ ಕಡೆ ಸಂಚಾರ ಮಾಡ್ತಾ 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 ಕಾಶಿ, ಪ್ರಯಾಗ, ಹರಿದ್ವಾರ ಎಲ್ಲ ತೀರ್ಥಯಾತ್ರೆಗಳನ್ನ ಮಾಡಿಕೊಂಡು ಮತ್ತೆ ನರಸಿಂಹ ತೀರ್ಥಕ್ಕೆ, ಮುಳುಬಾಗಿಲು ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ತೀರ್ಥಯಾತ್ರೆಯನ್ನ ಗುರುಗಳು ಮಾಡಿ ಬಂದಿದ್ದಾರೆ. ಅವರ ದರ್ಶನ ಮಾಡಬೇಕು ಅಂತ ಹೇಳಿ ಎಲ್ಲಾ ಊರುಗಳಿಂದ ಜನರು ಬಂದಿದ್ದಾರೆ. ಅದರಲ್ಲಿ ಒಂದು ಗುಂಪಿನ ಜನ ಅವರು ಶ್ರೀಪಾದರಾಜರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರು. ಸ್ವಾಮಿ, ನೀವು ಪುಣ್ಯವಂತರು, ನಮಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂತಹ ಭಾಗ್ಯ ಇಲ್ಲ, ನಮ್ಮಲ್ಲಿ ಹಣ ಇಲ್ಲ, ನಾವೆಲ್ಲಿ ಹೋಗೋದು? ನಾವಿರೋದು ಇಲ್ಲಿ. ಹರಿದ್ವಾರಕ್ಕೆ ಹೋಗಿ ಅಥವಾ ಕಾಶಿಗೆ ಹೋಗಿ ಗಂಗಾ ಸ್ನಾನವನ್ನು ಮಾಡಬೇಕು. ನಮ್ಮ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲ. ಆದರೆ ನಮಗೆ ಗಂಗಾ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ. ಏನ್ ಮಾಡೋದು? ನಾವೇನಾದ್ರು ನಿಮ್ ಜೊತೆ ಮಠದಲ್ಲಿ ಇದ್ದಿದ್ರೆ ನಾವು ಕೂಡ ಗಂಗಾ ಸ್ನಾನ ಮಾಡಿ ಬರ್ಬೋದಾಗಿತ್ತು. ಆಗ್ಲಿಲ್ಲ. ನಮಗೇನಾದ್ರೂ ಮಾಡಿ ಗಂಗಾ ಸ್ನಾನವನ್ನು ಮಾಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಶ್ರೀಪಾದರಾಜರಂದ್ರಂತೆ, ಸರಿ, ಭಗವಂತನ ಸಂಕಲ್ಪದಲ್ಲಿ ನಿಮಗೆ ಗಂಗಾ ಸ್ನಾನ ಆಗಬೇಕು ಅಂತಿತ್ತು ಅಂದ್ರೆ ಹಾಗೆ ಆಗ್ತದೆ, ವಿಚಾರ ಮಾಡಬೇಡ್ರಿ. ಎಲ್ಲರೂ ಕೂಡ ನಾಳೆ ಪ್ರಾತಃ ಕಾಲಕ್ಕೆ ನರಸಿಂಹ ತೀರ್ಥಕ್ಕೆ ಬಂದ್ಬಿಡ್ರಿ, ಅಲ್ಲಿ ನಿಮಗೆ ಗಂಗಾ ಸ್ನಾನವನ್ನು ಮಾಡಿಸ್ತೀನಿ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾರ್ಗೂ ಸಂತೋಷ ಆಗಿಬಿಡ್ತು. ದುಡ್ಡು ಖರ್ಚಿಲ್ಲದೆ ಗಂಗಾ ಸ್ನಾನ ಮಾಡೋದಿಕ್ಕೆ ಆಗ್ತದೆ ಅಂತ ಹೇಳಿ. ನಾಳೆ ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಬರ್ತಾಳೋ ಗಂಗಾ, ಏನ್ ಬರ್ತದೋ ಏನೋ ಎಂತ ಗೊತ್ತಿಲ್ಲ, ಟೈಮ್ ಗೀಮ್ ಏನು ಹೇಳಿಲ್ಲ. ಅದಕ್ಕೇನ್ ಮಾಡಿದ್ರು ಅಂದ್ರೆ ಎಲ್ಲಾ ಬ್ರಾಹ್ಮಣರು, ಮುತ್ತೈದೆಯರು ಎಲ್ಲರೂ ಕೂಡ ನರಸಿಂಹ ತೀರ್ಥದ ಸುತ್ತಲೂ ಕೂತು ಭಜನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅನೇಕ ಗಂಗಾವತರಣದ ಕಥೆಗಳನ್ನು ಹೇಳೋದು, ಆಮೇಲೆ ಗಂಗಾ ಲಹರಿ ಹೇಳೋದು, ಹೀಗೆ ಅನೇಕ ಗಂಗಾ ಸ್ತೋತ್ರಗಳನ್ನ ಮಾಡ್ತಾ ರಾತ್ರಿ ಎಲ್ಲ ಕಳೆದಿದ್ದಾರೆ. ಬೆಳಗಿನ ಜಾವ ಶ್ರೀಪಾದರಾಜರು ಸ್ನಾನವನ್ನ ಮಾಡಿ ದೇವರ ಪೂಜೆಯನ್ನ ಮುಗಿಸಿ ಆ ನರಸಿಂಹ ತೀರ್ಥದ ದಂಡೆ ಮೇಲೆ ಕೂತು ಗಂಗಾ ದೇವಿಯನ್ನ ಸ್ತೋತ್ರ ಮಾಡಿದ್ದಾರೆ. ಗಂಗಾ ಸ್ತೋತ್ರ ಮಾಡಿದ ಕೂಡಲೇ ಮೋಡ ಎಲ್ಲ ಕವದಿದೆ, ಮಳೆ ಬರೋ ಹಂಗಾಯ್ತಂತೆ. ಮೋಡ ಎಲ್ಲ ಕವದಿದೆ. ಆ ಸರೋವರದಲ್ಲಿ ನರಸಿಂಹ ತೀರ್ಥದ ಈಶಾನ್ಯ ಭಾಗದಲ್ಲಿ ಬುಳು 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 ಅಂತ ಶುಭ್ರವಾದಂತ ಬಿಳಿಯಾದ ನೀರು ಬರೋದಕ್ಕೆ ಪ್ರಾರಂಭ ಆಯ್ತು. ನರಸಿಂಹ ತೀರ್ಥ ಕಪ್ಪು, ಗಂಗೆ ಬಂದಿದ್ದಾಳೆ ಅನ್ನೋ ತಿಳ್ಕೊಳ್ಳೋದು ಹೇಗೆ? ಗಂಗೆ ಬೆಳ್ಳಗಿರ್ತಾಳೆ, ಶುಭ್ರವಾಗಿರ್ತದೆ. ಶುಭ್ರವಾಗಿರ್ತಕ್ಕಂತಹ ನೀರು ಆ ಈಶಾನ್ಯ ಮೂಲೆಯಿಂದ ಬರೋದಕ್ಕೆ ಪ್ರಾರಂಭ ಆಯಿತು. ಎಲ್ಲರೂ ಕೂಡ ಸ್ನಾನವನ್ನ ಮಾಡಿದ್ದಾರೆ. ಹೀಗೆ ಗಂಗಾ ಸ್ನಾನವನ್ನ ಶ್ರೀಪಾದರಾಜರು ಎಲ್ಲ ಭಕ್ತರಿಗೆ ಮಾಡಿಸಿದರು. ಸುಮಧ್ವಿಜಯದಲ್ಲಿಯೂ ಇದೇ ರೀತಿಯಾಗಿರ್ತಕ್ಕಂತಹ ಉಲ್ಲೇಖ ಬರ್ತದೆ. ಜನೋತ್ರ ಸನ್ನೋ ಸಹ ಪೂರ್ಣ ಬುದ್ಧಿನ ತತಃ ಪರಂ 12 ವತ್ಸರಾಂತರೇ. 12 ವರ್ಷಕ್ಕೆ ಒಮ್ಮೆ ಮಧ್ವ ಸರೋವರಕ್ಕೆ ಮತ್ತೆ ಗಂಗಾ ನದಿ, ಗಂಗೆ ಬರ್ತಾಳಂತೆ. ಬ್ರಹ್ಮದೇವರು ವಿರಜಾ ನದಿ ಸ್ನಾನವನ್ನ ಮಾಡ್ತಾರೆ. ಯಾವಾಗ? ಮೋಕ್ಷಕ್ಕೆ ಹೋಗಬೇಕಾದಾಗ ಎಲ್ಲ ಮುಕ್ತ ಯೋಗ್ಯರಾದಂತಹ ಜೀವರನ್ನ ಕರೆದುಕೊಂಡು ಗಂಗಾ ನದಿಯಲ್ಲಿ ವಿರಜಾ ನದಿಯಲ್ಲಿ ಸ್ನಾನವನ್ನ ಮಾಡಿ ಮುಕ್ತರಾಗ್ತಾರಂತೆ. ಹಾಗಿದ್ದ ಹಾಗೆ ಶ್ರೀಮದ್ ಆಚಾರ್ಯರು ತಮ್ಮ ಎಲ್ಲ ಶಿಷ್ಯರನ್ನ ಕರೆದುಕೊಂಡು ಅವರ ಜೊತೆಗೆ ಮಧ್ವ ಸರೋವರದಲ್ಲಿ ಗಂಗಾ ಸ್ನಾನವನ್ನ ಮಾಡಿದ್ರು ಅನ್ನುವಂತಹ ಉಲ್ಲೇಖ ಹೇಗೆ ಬರ್ತದೆಯೋ ಹಾಗೆ ಶ್ರೀಪಾದರಾಜರು ಕೂಡ ನರಸಿಂಹ ತೀರ್ಥದಲ್ಲಿ ಎಲ್ಲ ಭಕ್ತರಿಗೆ ಗಂಗಾ ಸ್ನಾನವನ್ನ ಮಾಡಿಸಿದ್ದಾರೆ. ಒಬ್ಬ ರಾಜ ವಿಚಾರ ಮಾಡಿದ, ಇವರು ಶ್ರೀಪಾದರು ಹೌದು, ರಾಜರು ಹೌದು. ರಾಜರಂತೆ ಪ್ರತಿನಿತ್ಯದಲ್ಲಿಯೂ ಕೂಡ 64 ಬಗೆ ಅಡಿಗೆ ಆಗಬೇಕು. ಅದನ್ನೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡಿ ತಾವು ಭೋಜನವನ್ನು ಮಾಡತಕ್ಕಂಥದ್ದು, ಅದೇ ಕ್ರಮ.
ಸರಿ, ಇವ್ರನ್ನ ಪರೀಕ್ಷೆ ಮಾಡಬೇಕಲ್ಲ, ಏನ್ ಮಾಡ್ಬೇಕು? ಏನೂ ಸಿಗಬಾರದು ಅಂತ ಕಡೆಗೆ ಇವ್ರನ್ನ ಕರ್ಕೊಂಡು ಹೋಗಿ ಆ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ ನೋಡ್ಬೇಕು ಅಂತ. ಸರಿ, ಒಂದೂರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ದಾರೆ. ಮಧ್ಯ ಕಾಡು, ರಾತ್ರಿ ಆಗೋಯ್ತು. ಮುಂದೆಲ್ಲೂ ಹೋಗಕ್ ಬರೋದಿಲ್ಲ, ಹಿಂದ್ ಹೋಗಕ್ಕಾಗಲ್ಲ, ಮುಂದೆ ಹೋಗಕ್ಕಾಗೋದಿಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸರಿ, ಬೆಳಗ್ಗೆ ಆದರೆ ದ್ವಾದಶಿ, ದೇವ್ರ ಪೂಜೆ ಆಗಬೇಕು, ನೈವೇದ್ಯ ಆಗ್ಬೇಕು, ಊಟ ಆಗ್ಬೇಕು, ಎಲ್ಲ ಆಗ್ಬೇಕು. ಚಿಕ್ಕ ನೈವೇದ್ಯ ಮಾಡೋನ್ ಬಂದು ಕೇಳದ, ಸ್ವಾಮಿ ಏನು ಸಾಮಾನಿಲ್ಲ ಇವತ್ತು, ಏನ್ ಮಾಡ್ಬೇಕು, ಅಡಿಗೆ ಏನ್ ಮಾಡ್ಬೇಕು? ಅದಕ್ಕೆ ಶ್ರೀಪಾದರಾಜರಂದ್ರು, ದೇವರ ಸಂಕಲ್ಪ ಏನಿದೆಯೋ ಅದಾಗ್ತದೆ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಹರಿಚಿತ್ತ ಸತ್ಯ, ದೇವರು ಏನ್ ಮಾಡಿಸ್ಬೇಕು ಅಂತಿದಾನೋ ಅದಾಗ್ತದೆ. ರಂಗವಿಠಲ ದೇವರಿಗೆ ಏನ್ ನೈವೇದ್ಯ ಆಗಬೇಕು ಅನ್ನೋದು ಸಂಕಲ್ಪ ಇದೆ, ಅದಾಗ್ತದೆ ಅಂತ ಹೇಳಿ. ಸರಿ, ಮಾರನೇ ದಿವಸ ದೇವ್ರ ಪೂಜೆ ಎಲ್ಲ ಆಯ್ತು. ಸರಿ, ನೈವೇದ್ಯ ಮಾಡಬೇಕು ಅಂತ ಹಿಂದೆ ತಿರುಗಿ ಶಂಕೋದಕವನ್ನು ಪ್ರೋಕ್ಷಣೆ ಮಾಡಬೇಕು ಅಂತ ನೋಡ್ತಾರೆ. 64 ಬಗೆಯಾದಂತಹ ಪಕ್ವಗಳು ಸಿದ್ಧವಾಗಿದೆ. ಸರಿ, ಎಲ್ಲ ನೈವೇದ್ಯ ಆಯ್ತು, ಎಲ್ಲ ಆಯ್ತು. ಶ್ರೀಪಾದರಾಜರು ಭಿಕ್ಷಾ ಸ್ವೀಕಾರಕ್ಕಾಗಿ ಕೂತ್ಕೊಂಡಿದ್ದಾರೆ. ಆವಾಗ ಚಿಕ್ಕ ನೈವೇದ್ಯದವನ್ನ ಕರೆದು ಕೇಳಿದ್ರು, ಏನಪ್ಪಾ ಏನು ಸಾಮಾನು ಇಲ್ಲ ಅಂತ ಹೇಳಿದ್ದೆ, ಮತ್ತೆಲ್ಲ ಹೆಂಗ್ ಬಂತು? ಇಲ್ಲ ಸ್ವಾಮಿ, ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಬ್ಬ ಧನಿಕ ವ್ಯಾಪಾರಿ ಒಂದು ಚಕಡಿ ಬಂಡಿ ಪೂರ್ಣವಾಗಿ ಉಪ್ಪಿಂದ ಹಿಡಿದು ತುಪ್ಪದವರೆಗೆ ಎಲ್ಲ ಸಾಮಾನನ್ನ ರಂಗವಿಠಲ ದೇವರ ನೈವೇದ್ಯಕ್ಕಾಗಿ ಕೊಟ್ಟು ಹೋಗಿದ್ದಾನೆ. ಅವನು ಯಾರು ಏನು ಗೊತ್ತಿಲ್ಲ. ಶ್ರೀಪಾದರಾಜರು ಒಂದು ಕ್ಷಣ ಕಣ್ಣು ಮುಚ್ಚಿದ್ರಂತೆ, ಅವ್ರಿಗೆಲ್ಲ ಗೊತ್ತಾಯ್ತು. ಆ ಧನಿಕ ಏನಿದ್ದಾನೆ, ಅವನ ಕನಸಿನಲ್ಲಿ ಶ್ರೀನಿವಾಸ ದೇವರು ಬಂದು ಹೇಳಿದ್ದಾನೆ. ಅವನು ಹೊರಟಿದ್ನಂತೆ ತಿರುಪತಿಗೆ. ತನಗೆ ಗಂಡು ಮಗು ಆಯ್ತು ಅಂದ್ರೆ ಒಂದು ಬಂಡಿ ಸಾಮಾನನ್ನ ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಸಂಕಲ್ಪವನ್ನ ಮಾಡಿದ್ದ. ಹೀಗಾಗಿ ಅವನ ಗಂಡು ಮಗು ಆಯಿತು. ಅದರ ಸಲುವಾಗಿ ಒಂದು ಬಂಡಿ ಸಾಮಾನನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಸರಿ, ಮುಳುಬಾಗಲು ನರಸಿಂಹತೀರ್ಥ ಕ್ಷೇತ್ರ ಏನಿದೆ ಅಲ್ಲಿಗೆ ಬಂದಾಗ ರಾತ್ರಿ ಆಗೋಯ್ತು. ಏನ್ ಮಾಡ್ಬೇಕು, ಅಲ್ಲೇ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದಾನೆ. ಆವಾಗ ಶ್ರೀನಿವಾಸ ದೇವರು ಸ್ವಪ್ನದಲ್ಲಿ ಬಂದು ಹೇಳಿದ್ರು, ಇಲ್ಲಿ ತನಕ ಯಾಕೋ ಮಾರಾಯ ಬರ್ತಿ, ಅಲ್ಲೇ ಶ್ರೀಪಾದರಾಜರಿದ್ದಾರೆ, ರಂಗವಿಠಲ, ನಾನೇ ರಂಗವಿಠಲ, ಅಲ್ಲೇ ನೀನು ಸಮರ್ಪಣೆಯನ್ನು ಮಾಡಿಬಿಡು ಅಂತ ಹೇಳಿದ್ದಾರೆ. ಹೀಗಾಗಿ ಆ ಧನಿಕ ಎಲ್ಲ ಸಾಮಾನನ್ನ ಕೊಟ್ಟಲ್ಲ. ನೋಡ್ರಿ, ಪ್ರಾರಬ್ಧ ಮುತ್ತಮ ಜನಾನ್ ನ ಪರಿತ್ಯಜಂತಿ. ಎಂತ ದೊಡ್ಡವರನ್ನು ಪ್ರಾರಬ್ಧ ಅನ್ನೋದು ಬಿಡೋದಿಲ್ಲ. ಅದು ಸುಖ ಪ್ರಾರಬ್ಧ ಆಗಿರ್ಬೋದು, ದುಃಖ ಪ್ರಾರಬ್ಧ ಆಗಿರ್ಬೋದು. ಶ್ರೀಪಾದರಾಜರ ಪ್ರಾರಬ್ಧ ಎಂಥದ್ದು ಅಂದ್ರೆ ಸುಖ ಪ್ರಾರಬ್ಧ. ಎಲ್ಲೇ ಇದ್ರೂ ರಾಜನಂತೆ ಇರೋದು, ರಾಜನಂತೆ ಭೋಗವನ್ನ ಮಾಡೋದು. ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಂಜಿಸನರದು ನಗಲು ಶ್ರೀಶ ಕೃಷ್ಣನ ಕರುಣದಿಂದಲಿ ಹಸಿಯ ತೋರಿದ ಶ್ರೀಪಾದರಾಜರ ಮಹಿಮೆ ಸಾಲದೆ. ಇಷ್ಟೇ ಮಹಿಮೆ ಸಾಲ. ಅಷ್ಟೇ ಅಲ್ಲದೆ ಇನ್ನೊಮ್ಮೆ ಏನಾಗೋಯ್ತು ಅಂತಂದ್ರೆ, ದ್ವಾದಶಿ ಎಲ್ಲ ಇದಾಗೋಯ್ತು ಅಲ್ರಿ, ಮತ್ತೆ ತಿರ್ಗಿ ನಮ್ಗೆಲ್ಲ ವಾಪಸ್ ಕೊಡ್ರಿ ಅಂತಂದ್ರು. ವಾಪಸ್ ಕೊಡ್ರಿ ಅಂತಂದಾಗ ತಮ್ಮ ಹೊಟ್ಟೆಯಿಂದ ಎಲ್ಲವನ್ನು ಪದಾರ್ಥಗಳನ್ನ ಬೇರೆ 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 ಮಾಡಿಟ್ರಂತೆ. ಪುರಂದರದಾಸರ ಕಥೆಯಲ್ಲಿ ಕೇಳ್ತೀವಲ್ಲ, ಹಾಗೆ ಶ್ರೀಪಾದರಾಜರ ಕಥೆಯಲ್ಲಿಯೂ ಈ ಪ್ರಸಂಗ ತೋರ್ತದೆ. ಹೀಗೆ ಶ್ರೀಪಾದರಾಜರು ಅನೇಕ ಅದ್ಭುತವಾಗಿರತಕ್ಕಂಥ ಗ್ರಂಥಗಳು, ಅವರ ಮಾಡಿದಂತಹ ಗ್ರಂಥಗಳು ಪ್ರಸಿದ್ಧವಾದದ್ದು 2. ಒಂದು ವಾಗ್ವಜ್ರ ಅಂತ ಹೇಳಿ ಒಂದು ಗ್ರಂಥ, ಇನ್ನೊಂದು ಸ್ತ್ರೀಯರೆಲ್ಲರೂ ಹೇಳುವಂತಹ ಮಧ್ವನಾಮ. ಇವೆರಡೂ ಕೂಡ ಬಹಳ ಪ್ರಸಿದ್ಧವಾದದ್ದು. ಇನ್ನೂ ಅನೇಕ ಗ್ರಂಥಗಳನ್ನ ಮಾಡಿದ್ದಾರೆ, ಆದರೆ ಅದರ ಉಪಲಬ್ಧಿ ನಮಗಾಗಿಲ್ಲ. ಅಂತಹ ಶ್ರೀಪಾದರಾಜರು ಗ್ರಂಥಗಳನ್ನ ನಿರ್ಮಾಣ ಮಾಡುವಂತಹ ವ್ಯಾಸರಾಜರನ್ನ
ಜಗತ್ತಿಗೇನು ಕೊಟ್ಟಿದ್ದಾರೆ, ಇದು ಶ್ರೀಪಾದರಾಜರ ಅದ್ಭುತವಾದಂತಹ ಕೆಲಸ. ಇಂತಹ ಶ್ರೀಪಾದರಾಜರ ಅನುಗ್ರಹ ನಮಗೆ ಯಾವಾಗೂ ಕೊಡಬೇಕು. ಹೀಗಾಗಿ ಅಂತಹ ಶ್ರೀಪಾದರಾಜರು ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನ ಕೊಡ್ಲಿ. ಮತ್ತೆ ಮತ್ತೆ ಭಗವಂತನ ಕಥೆಗಳನ್ನ ಕೇಳೋದ್ರಲ್ಲಿ ಆಸಕ್ತಿಯನ್ನ, ಸಚ್ಚಾಸ್ತ್ರಗಳ ಅಧ್ಯಯನ, ಪಾಠ ಪ್ರವಚನವನ್ನ ಮಾಡುವಂತಹ ಆಸಕ್ತಿಯನ್ನ ಕೊಡ್ಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೀರಿತಃ ಯತವೋಚಮಹಂ ತೇನ ಪ್ರಿಯತಾಂಕಮಲಾಲಯ. ಶ್ರೀ ಕೃಷ್ಣಾರ್ಪಣಮಸ್ತು. ಮದ್ವೇಷಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ 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 ನಮಸ್ಕಾರ.